ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ಮನದಲ್ಲಿ ಧ್ಯಾನಿಸುತ್ತಾ ಇವತ್ತು ನಾವು ಒಬ್ಬ ವಿಶೇಷ ವ್ಯಕ್ತಿ, ಮಹಾನ್ ವ್ಯಕ್ತಿಯಾಗಿ ಬದಲಾವಣೆಯಾದ ಜೀವನ ಚರಿತೆಯನ್ನು ಇವತ್ತು ತಿಳಿದುಕೊಳ್ಳೋಣ. ಮುಧೋಳ ತಾಲೂಕಿನ ಸೋರಭಾವಿ ಬಳಿಯ ಮುಗುಳಖೋಡ ಎಂಬ ಊರು. ಕುರುಬ ಜನಾಂಗದ ಯಲ್ಲಮ್ಮ ಮತ್ತು ಬಸಪ್ಪನ ಮಗನಾಗಿ 1898ರಲ್ಲಿ ಒಂದು ಮಗು ಹುಟ್ಟುತ್ತೆ. ಅವನೇ ಮುಂದೆ ಬೆಳೆಯುತ್ತಾ ಬಾಗಲಕೋಟೆಯ ಭಗವಂತ, ಲಡ್ಡು ಮುತ್ಯ, ವೈರಾಗ್ಯಶಾಲಿ, ತ್ಯಾಗಿ, ಮಹಾತ್ಮ, ಮಹಾಪುರುಷ, ಮಹಾಮಹಿಮ, ಲೋಕನಾಥ ಹೀಗೆ ಹಲವಾರು ಬಿರುದುಗಳಿಂದ ಪ್ರಸಿದ್ಧಿ ಆಗ್ತಾ ಹೋಗ್ತಾನೆ. ಆ ವ್ಯಕ್ತಿಯ ಜೀವನ ಚರಿತೆಯನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. 1898ರಲ್ಲಿ ಯಲ್ಲಮ್ಮ ಮತ್ತು ಬಸಪ್ಪನ ಮಗನಾಗಿ ಹುಟ್ಟಿದ ಈ ಮಗು ಮುಂದೆ ಬೆಳೀತಾ ಬೆಳೀತಾ ಎಲ್ಲ ಮಕ್ಕಳ ಹಾಗೆ ಬೆಳೀಲಿಲ್ಲ. ಹಲವಾರು ಸಮಸ್ಯೆಗಳನ್ನು ಒಳಗೊಂಡಂತಹ ಈ ಮಗು ಸ್ವಲ್ಪ ಮಂದ ಬುದ್ಧಿಯವನಾಗಿ ಬೆಳೀತಾ ಹೋಗ್ತಾನೆ. ತಂದೆ ತಾಯಿಗೆ ಇದು ಒಂದು ರೀತಿಯ ಚಿಂತೆ ಕಾಡಲು ಶುರುವಾಗುತ್ತೆ. ಅವನಿಗೆ ಮಲ್ಲಪ್ಪ ಅಂಥೇಳಿ ನಾಮಕರಣ ಮಾಡಿರ್ತಾರೆ. ಮಲ್ಲಪ್ಪ ಎಲ್ಲ ಮಕ್ಕಳ ರೀತಿಯಲ್ಲಿ ಬೆಳೆಯದೆ ಮಂದ ಬುದ್ಧಿಯವನಾಗಿ ಒಂದೇ ಕಡೆ ಕುಳಿತುಕೊಳ್ಳುವುದು, ತಾಯಿ ಎದೆ ಹಾಲು ಕುಡಿಸಲು ಕರ್ಕೊಂಡಾಗ ಮಾತ್ರ ಕುಡಿಯೋದು, ಇಲ್ಲ ಅಂದರೆ ಇಲ್ಲ, ಈ ರೀತಿ ಮಾಡ್ತಾ ಇರ್ತಾನೆ. ಬೀದಿಯ ಮಕ್ಕಳು ಆಟ ಆಡ್ತಿರುವಾಗ ಅವರ ಜೊತೆ ಆಟಕ್ಕೆ ಹೋಗೋದಿಲ್ಲ, ಯಾರ ಜೊತೆ ಮಾತಾಡ್ತಿರೋದಿಲ್ಲ. ಇದನ್ನೆಲ್ಲ ನೋಡಿ ತಂದೆ ತಾಯಿಗೆ ಏನು ಅನಿಸುತ್ತೆ, ಏನು ನನ್ನ ಮಗ ಈ ರೀತಿ ಬೆಳೆದ್ಬಿಟ್ನಲ್ಲ, ಇನ್ನು ವಿದ್ಯಾಭ್ಯಾಸ ಇವಂದು ಯಾವ ರೀತಿ ಅಂಥೇಳಿ ತಂದೆ ತಾಯಿಗೆ ಚಿಂತೆ ಆಗ್ತಾ ಇರುತ್ತೆ. ಹೀಗಿರುವಾಗ ಮಗು 8ರಿಂದ 10 ವರ್ಷ ಇರುವಾಗ ತಾಯಿ ಯಲ್ಲಮ್ಮ ತೀರಿಕೊಳ್ತಾಳೆ. ತಾಯಿಯ ನಿಧನದಿಂದ ಬಸಪ್ಪನಿಗೆ 2 ರೀತಿಯ ಚಿಂತೆ. ಒಂದು, ಮಗುವನ್ನು ಯಾವ ರೀತಿ ಬೆಳೆಸಬೇಕು, ಮಂದಬುದ್ಧಿಯ ಮಗು, ಅದರ ಜೊತೆ ಹೆಂಡತಿಯನ್ನು ಕಳೆದುಕೊಂಡಿರುವಂತಹ ದುಃಖ ಇನ್ನೊಂದು ಕಡೆ. ಅವನೇನು ಮಾಡ್ತಾನೆ, ಇನ್ನೊಂದು ಮದುವೆ ಆಗಲು ಯತ್ನಿಸುತ್ತಿರುವಾಗ ಈ ಮಗುವನ್ನು ಮೊದಲನೇ ಹೆಂಡತಿಯ ತವರು ಮನೆಯಲ್ಲಿ ಬಿಡ್ತಾನೆ. ಆ ಊರು ಯಾವುದಂದರೆ ತೆಗ್ಗಿ. ಈ ತೆಗ್ಗಿಯಲ್ಲಿ ಮಲ್ಲಪ್ಪನ ಅಜ್ಜಿ ಮಲ್ಲವ್ವ ಇವಳ ಬಳಿಯಲ್ಲಿ ಈ ಮಗುವನ್ನು ಬಿಡ್ತಾನೆ. ಯಾಕಂದರೆ 2ನೇ ಹೆಂಡತಿಯಾಗಿ ಬಂದವಳು ಮಲ್ಲಪ್ಪನಿಗೆ ತಾಯಿ ಆಗಲಿಲ್ಲ. ಅದರ ಸಲುವಾಗಿ ಬಸಪ್ಪ ಇದ್ದವನು ಏನು ಮಾಡ್ತಾನೆ, ಮಗುವನ್ನು ಅಜ್ಜಿ ಮನೆಯಲ್ಲಿ ಬೆಳೆಸಲಿಕ್ಕೆ ಬಿಡ್ತಾನೆ. ಮಲ್ಲಮ್ಮನ ಆಸರೆಯಲ್ಲಿ ಬೆಳೆಯತೊಡಗಿದ ಈ ಮಲ್ಲಪ್ಪ ದನ ಮೇಯಿಸುವುದು, ಅದರ ಜೊತೆ ಊಟಕ್ಕೆ ಏನು ಕಟ್ಟಿಕೊಡ್ತಾರೋ ಅದನ್ನೆಲ್ಲ ಏನಪ್ಪ ಅಂತಂದರೆ ಅಲ್ಲಿರುವಂತಹ ದನಕರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಈ ರೀತಿ ಹೊಲದಾಗೆಲ್ಲ ಚೆಲ್ತಾ ಹೋಗ್ತಿರ್ತಾನೆ. ಅವನ ಜೊತೆ ಹಲವಾರು ಸ್ನೇಹಿತರು ದನ ಮೇಯಿಸ್ಲಿಕ್ಕೆ ಬಂದಿರ್ತಾರೆ. ಅವರೆಲ್ಲ ಏನು ವಿಚಾರ ಮಾಡ್ತಾರೆ, ಏನು ಈ ಮಲ್ಲಪ್ಪ ನಮ್ಮ ಜೊತೆ ಬೆರೆಯೋದಿಲ್ಲ, ತಂದಂಥ ಬುತ್ತಿನೂ ಎಲ್ಲ ಹೊಲದೊಳಗೆ ಪ್ರಾಣಿ ಪಕ್ಷಿಗಳಿಗೆ ದನಕರುಗಳಿಗೆ ಹಾಕ್ತಾನಲ್ಲ, ಇವನು ಏನು ತಿಂತಾನ ಅಂಥೇಳಿ ಅದನ್ನು ನೋಡಬೇಕು ಅಂಥೇಳಿ ಅವ್ರೇನು ಮಾಡಿದರು, ಒಂದು ಕಡೆ
ಗಿಡದ ಮರೆಯಲ್ಲಿ ನಿಂತು ನೋಡ್ತಿದ್ರು. ಮಲ್ಲಪ್ಪ ತಂದಿದ್ದ ಊಟ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ನೀಡಿ ಆ ಗಿಡದ ತಳಗೇನು ತಪ್ಪಲದ ಎಲೆಗಳು ಬಿದ್ದಿರ್ತಾವೆ ನೋಡು, ಅವನ್ನೆಲ್ಲ ಏನು ಮಾಡ್ತಿದ್ದ ಅಂದ್ರೆ ಕರ ತಿಂದು ನುಂಗ್ತಿದ್ದ. ಯಾವುದು ಕೈ ಎಲೆ ಸಿಕ್ಕರು ಅದನ್ನ ತಿಂತಿದ್ದ. ಬೇವಿನ ಎಲೆ ಆಗಿರ್ಬೋದು, ಅದು ಮಾವಿನ ಎಲೆ ಆಗಿರ್ಬೋದು, ಯಾವುದು ಬೇರು ಗಿಡದ ಎಲೆ ಇರ್ಬೋದು, ಹುಣಚಿ ಎಲೆ ಇರ್ಬೋದು, ಯಾವುದು ಬೇಕಾದ ಎಲೆ ಯಾವುದು ಸಿಗ್ತೈತಿಲ್ಲ ಅದನ್ನ ತೊಗೊಂಡು ತಿಂದ್ಬಿಡ. ಈ ವಿಷಯ ಎಲ್ಲ ಅವನ ಸ್ನೇಹಿತರು ಬಂದು ಏನು ಮಾಡಿದ್ರು, ಅವ್ರ ಅಜ್ಜಿಗೆ ಹೇಳಿದರು. ಅಜ್ಜಿ, ನಿನ್ನ ಮೊಮ್ಮಗ ಏನಪ್ಪ ಅಂತಂದ್ರೆ ಮಲ್ಲಪ್ಪ, ನೀ ಕೊಟ್ಟು ಊಟ ಎಲ್ಲ ದನಗಳಿಗೆ ಮತ್ತು ಕಾಗಿ ಹದ್ದ ಹಿಂಗೆಲ್ಲ ಹಾಕಿಬಿಡ್ತಾನೆ ಪಕ್ಷಿಗೆ, ಮತ್ತು ತಪ್ಲಾ ತಿಂತಾನೆ ನೋಡು ಅಜ್ಜಿ ಅಂದಾಗ ಅಜ್ಜಿ ಬಂದು ಏನು ಮಾಡಿದ್ರು, ಮಲ್ಲಪ್ಪನ ಬಡದ್ಲು. ಯಾಕೋ ಹಿಂಗ್ಯಾಕೆ ಮಾಡ್ತೀವೋ ಮಲ್ಲಪ್ಪ, ಮತ್ತು ಊಟ ಕಟ್ಟು ಕೊಟ್ರೆ ತಿನ್ನಂಗಿಲ್ಲ ಅಂತಂದಾಗ ಏನೂ ಮಾತಾಡ್ತಿಲ್ಲ. ಇದು ಮಲ್ಲಪ್ಪ ಭಾಳ ಮುಗ್ಧ ಮನುಷ್ಯನವ, ಯಾರು ಬಡಿದ್ರು ಬಡಿಸ್ಕೊಳವ, ಯಾರಿಗೂ ಒಬ್ಬರಿಗೂ ಏನಪ್ಪ ಅಂದ್ರೆ ಕಾಟ ಕೊಡವಲ್ಲ. ಯಾಕಂದ್ರೆ ಅವ್ನು ಹುಟ್ಟತನ ಏನಪ್ಪ ಅಂತಂದ್ರೆ ಮಂದ ಬುದ್ಧಿ ಆಗಿದ್ದ. ಹೀಗಿರುವಾಗ ಬೆಳೀತಾ ಬೆಳೀತಾ ಇದೇ ಮಂದ ಬುದ್ಧಿ ಬೆಳೀತಾ ಹೋಯಿತು. ಈ ಮಲ್ಲಪ್ಪನ ಸೋದರ ಮಾವ ಹನುಮಂತ, ಇವ ಪೈಲ್ವಾನಿದ್ದ. ಅದಕ್ಕೆ ಏನು ಮಾಡ್ತಿದ್ದಪ್ಪ ಅಂತಂದ್ರೆ ಮಲ್ಲಪ್ಪ ಇವಂಗೊಂದು ಸ್ವಲ್ಪ ಹೆದರ್ತಿದ್ದ. ಯಾರಿಗೂ ಹೆದರ್ತಿಲ್ಲ ಇದ್ದ, ಆದರೆ ಸೋದರ ಮಾವನಿಗೆ ಮಾತ್ರ ಹೆದರ್ತಿದ್ದ. ಸೋದರ ಮಾವ ಊಟಕ್ಕೆ ಕೊಟ್ಟಂದ್ರೆ ಮಾಡಂದ್ರೆ ಮಾಡ್ತಿದ್ದ, ಇಲ್ಲಾಂದ್ರೆ ಏನೂ ಬೇಡತಿಲ್ಲಾಗಿದ್ದ, ಸುಮ್ಮ ಕೂತ್ ಬಿಡ್ತಿದ್ದ. ಹಿಂಗಿರುವಾಗ ಬೆಳೆದ ದೊಡ್ಡವನಾದ ಬಳಕ ಅಜ್ಜಿಗೆ ಮತ್ತು ಸೋದರ ಮಾವಗೆ ಚಿಂತೆ ಆಯಿತು. ಮಲ್ಲಪ್ಪ ಬೆಳೆದ ದೊಡ್ಡವಾದ, ಇನ್ನು ಮಲ್ಲಪ್ಪಗೊಂದು ಮದುವೆ ಮಾಡ್ರೆ ಏನೋ ಒಂದು ಬುದ್ಧಿ ಸುಧಾರಣೆ ಆಗಿತ್ತು ಅಂಥೇಳಿ ವಿಚಾರ ಮಾಡಿದ್ರು. ಮೊದಲ ಮಂದ ಬುದ್ಧಿ ಇದ್ದವ ಯಾರು ಹೆಣ್ಣು ಕೊಡ್ಲಾಕ ಮುಂದೆ ಬರಲಿಲ್ಲ. ಅಲ್ಲೇ ತೆಗ್ಗಿ ಗ್ರಾಮದ ಏನಪ್ಪ ಅಂತಂದ್ರೆ ಭೂತ್ಯಾಳಪ್ಪ ಕೆರಕಲಮಟ್ಟಿ ಅನ್ನುವಂಥ ವ್ಯಕ್ತಿ ಇದ್ದ. ಈ ಭೂತ್ಯಾಳಪ್ಪನ ಮಗಳನ್ನು ಇವನಿಗೆ ಮದುವೆ ಮಾಡಿಸ್ಬೇಕು ಅಂಥೇಳಿ ವಿಚಾರ ಮಾಡಿದ್ರು. ಅವಳೇನೂ ಚಿಕ್ಕ ಹುಡುಗಿ, ತಿಪ್ಪವ್ವ ಆಕಿನ ಹೆಸರು. ಅವಳ ಹೆಸರು ಏನಪ್ಪ ಅಂತಂದ್ರೆ ತಿಪ್ಪವ್ವ. ಇನ್ನೂ ಚಿಕ್ಕ ಹುಡುಗಿ ಆಗಿದ್ದಳು. ಅವಳಿಗೆ ಸಮಾಜದ ಅರಿವೇನೇ ಇಲ್ಲ. ಅಂತಹ ಸಮಾಜದ ಅರಿವಿಲ್ಲದ ಬಾಲಕಿಗೆ ಮಂದ ಬುದ್ಧಿಯ ಈ ಮಲ್ಲಪ್ಪನ ಜೊತೆ ವಿವಾಹ ಆಯಿತು. ವಿವಾಹ ಆದ್ರೆ ಮಲ್ಲಪ್ಪಗೆ ನನ್ನ ವಿವಾಹ ಆಗೈತಿ ಅನ್ನೋದು ಅವಂಗೆ ಅರಿವಿಲ್ಲ. ಅವ ಮತ್ತು ತನ್ನ ದಿನನಿತ್ಯದ ಕಾರ್ಯ ದನ ಮೇಯಿಸ್ಲಕ್ಕ ಹೋಗವ. ಒಂದು ದಿವಸ ಹೀಗಿರುವಾಗ ಒಂದು ವಿಚಿತ್ರ ಘಟನೆ ನಡೀತು. ಮೈ ಮ್ಯಾಗ ಮದುವೆ ಆದದ್ದು ಹೊಸ ಅರಿಬಿದ್ದು ಅವನ ಹಾಕ್ಕೊಂಡ ದನ ಮೇಯಿಸ್ಲಕ್ಕೆ ಹೋದ. ದನ ಮೇಯಿಸ್ಲಾಕ ಹೋದವನ ಏನು ಅವಂಗೆ ತಿಳಿತೋ ಏನೋ, ಮೈ ಮ್ಯಾಗಿನ ಅರಿಬಿ ಎಲ್ಲ ಹರ್ಕೊಳಕ್ಕೆ ಚಾಲು ಮಾಡಿಬಿಟ್ಟ. ಹೊಸ ಹಂಗಿತ್ತು ಅದನ್ನೂ ಎಲ್ಲ ಟರ ಟರ ಹರಿದ್ಬಿಟ್ಟ. ಕಚ್ಚೆ ಪಂಚೆ ಇತ್ತು ಅದನ್ನು ಹರಿದ್ಬಿಟ್ಟ. ಎಲ್ಲ ಹರಿದ ಏನಪ್ಪ ಅಂತಂದ್ರೆ ಅದನ್ನು ಸೊಳ್ಳೆ ಮಾಡಿ ತಲೆಗೆ ಮೈಗೆ ಎಲ್ಲ ಕಡೆ ಏನಪ್ಪ ಅಂತಂದ್ರೆ ಅದನ್ನು ಸುತ್ತಕೊಂಡ. ಅವಾಗ ಜನ ಎಲ್ಲ ನಗಲಾಕತ್ರು, ಏನು ಮಲ್ಲಪ್ಪ ಹಿಂಗ್ಯಾಕೆ ಮಾಡ್ಲಾಕತ್ತಾನ, ಮೊದಲ ಮಂದ ಬುದ್ಧಿ, ಬರ್ಬರ್ತ ಮದುವೆ ಆದ ಒಳಗೆ ಮತ್ತಟ್ಟ ತೆಲಿನ ಕೆಟ್ಟಿತ್ತು ಮಲ್ಲಪ್ಪಂದ, ಮೈ ಮೇಗಿನ ಅಂಗಿನ ಹರ್ಕೊಳಕತ್ತಾನೋ ಅಂಥೇಳಿ ಊರಾಗೆಲ್ಲ ಸುದ್ದಿ ಆಯ್ತು. ಸುದ್ದಿ ಆದ ಬಳಕ ಮಾವ ಹನುಮಂತ ಬಂದ ಬಡಿಗೆ ತೊಗೊಂಡು ಬಂದ. ಅಲ್ಲಿ ಅದು ಮಲ್ಲಪ್ಪನ ಹೆಂಗಾರೆ ಮಾಡಿ ಬಡದ ಅವಂಗೆ ಅರಿಬಿ ಹಾಕ್ಸ್ಲೇಬೇಕಂತ ಹೇಳಿ ಹೊಡಿ ಹೊಲದಾಗ ಏನಪ್ಪ ಅಂತಂದ್ರೆ ಮಲ್ಲಪ್ಪನ ಹೊಡೆದ್ರು. ಮಲ್ಲಪ್ಪ ಇದ್ದವ ಏನು ಕುಯ್ಕ್ ಕಾಣಲಿಲ್ಲ. ನೀವು ಯಾಕೆ ನನ್ನ ಹೊಡಿತೀರಿ ಅಂತ ಕೇಳಲಿಲ್ಲ. ಹೊಡ್ಸ್ಕೊಂಡ ಮನೆಗೆ ಬಂದ. ಅವೆಲ್ಲ ಹರಿದ ಅರಿವಿ ಎಲ್ಲ ಏನು ತೆಲಿಗೆ ಸೊಂಟಕ್ಕೆ ಕಟ್ಕೊಂಡಿದ್ದ ಅವನು ತೆಗೆದು ಮತ್ತೊಂದು ಹೊಸ ಅರಿವಿ ಕೊಟ್ಲ ಅವ್ರ ಅಜ್ಜಿ. ಹಾಕ್ಕೊಂಡ ಅದೊಂದು ದಿವಸ ಸುದ್ದಿದ್ದ. ಮತ್ತು ಮರುದಿವ್ಸ ದನ ಕಾಯ್ಲಾಕ ಹೋದಾಗ ಆ ಎಲ್ಲ ಮೈ ಮೇಗಿನ ಅರಿವಿ ಎಲ್ಲ ಮತ್ತೆ ಹರ್ಕೊಂಡ ಅವನು ಏನು ಮಾಡಿದ, ಸುಳ್ಳಿ ಸುತ್ತಿ ಹುರಿ ಹೊಡೆದ ಅದನ್ನು ತಲೆಗೆ ಮತ್ತು ಸೊಂಟಕ್ಕೆ ಕಟ್ಕೊಂಡ. ಯಾವಾಗಿಂದ ಏನಪ್ಪ ಅಂತಂದ್ರೆ ಈ ಚಟ ಅವನಲ್ಲಿ ಬೆಳೀತು, ಅರಿವಿಯನ್ನೆಲ್ಲ ಹೊಡಿಲಕತ್ತ. ಆ ಅರಿವಿ ಹೊಡೆದಕ್ಕೆ ಏನಪ್ಪ ಅಂದ್ರೆ ನಮ್ಮ ಕಡೆ ಲಡ್ ಅಂತ ಕರೀತಾರೆ. ನೀವು ದರಿದೇವರ ಜಾತ್ರೆ ಒಳಗೆ
ಲಡ್ ಕಡಿದು ಅಂತ ನೋಡಿರ್ತೀರಿ ನೀವು. ಈ ಲಡ್ ಅಥವಾ ಏನು ಕರೀತಾರಲ್ಲ, ಈ ರೀತಿಯ ಲಡ್ಡದ ಗತಿ ಏನಪ್ಪ ಅಂತಂದ್ರೆ ತಲೆಗೆ ಸೊಂಟಕ್ಕೆ ಸುತ್ಕೊಲಕತ್ಲ ಅವಾಗಿ ನಡೆದ ಜನ ಅವಂಗ ಲಡ್ಡು ಮುತ್ಯ ಅಂಥೇಳಿ ಕರಿಲಾಕ ಚಾಲೂ ಮಾಡ್ರು. ಭಾಳ ಜನಕ್ಕೆ ಲಡ್ಡು ಮುತ್ಯ ಅಂದ್ರೆ ಲಡ್ಡು ಅಂದ್ರೆ ಉಂಡಿ ಅಂತ ತಿಳ್ಕೊಂಡಾರ, ಉಂಡಿ ಕೊಡು ಮುತ್ಯ ಅಂತ ತಿಳ್ಕೊಂಡಾರ. ಅದು ತಪ್ಪು. ಲಡ್ಡು ಮುತ್ಯ ಅಂದ್ರೆ ಮೈ ಮೇಗಿನ ಅರಿವಿಯನ್ನು ಹರ್ಕೊಂಡ ದಿಗಂಬರನಾಗಿ ಅವ ತಲೆಗೆ ಮತ್ತು ಸೊಂಟಕ್ಕೆ ಸುತ್ತಗೋತಿದ್ದ. ಇದನ್ನೆಲ್ಲ ನೋಡಿದ ಜನ ಎಲ್ಲ ಇವಂಗೆ ಭಾಳ ಹುಚ್ಚಿಡಿತು ಅಂಥೇಳಿ ಹಿಂಸೆ ಕೊಡ್ಲಾಕತ್ರು. ಕೆಲವೊಂದಿಷ್ಟು ಬೀದಿ ಹುಡುಗರೆಲ್ಲ ಅವಂಗೆ ಕಲ್ಲು ಒಗಿಲಾಕತ್ರು. ಭಾಳ ಇದು ಹುಚ್ಚಿಡಿತು, ಊರಾಗ ಹುಚ್ಚಾಯಿತು ಅಂಥೇಳಿ ಇದನ್ನೆಲ್ಲ ನೋಡಿ ಆ ಮಾವು ಹಣಮಂತಕ ಮತ್ತು ಮಲ್ಲವ್ಗೆ ತ್ರಾಸಲಕ್ಕಾಯ್ತು. ಸಾಂಸಾರಿಕ ಜೀವನ ಅವಂಗೆ ಅರಿವೇ ಇಲ್ಲ. ಇದನ್ನೆಲ್ಲ ಏನು ಮಾಡಿದ ಬಿಟ್ಟ ಇನ್ನು ನಾ ಬೇರೆ ಕಡೆ ಹೋಗಬೇಕು ಅಂಥೇಳಿ ಆ ಮಲ್ಲಪ್ಪಗೆ ತಲೆಯಾಗ ಬಂತು. ತಲೆಯಾಗ ಬಂದ ಕೂಡಲೇ ಅವ ಏನು ಮಾಡಿದಪ್ಪ ಅಂತಂದ್ರೆ ಆ ತೆಗ್ಗಿ ಗ್ರಾಮವನ್ನು ಬಿಟ್ಟು ಜಮಖಂಡಿ ಕಡೆ ಹೋಗಬೇಕು ಅಂಥೇಳಿ ವಿಚಾರ ಬಂತು ಅವಂಗೆ. ನೋಡ್ರಿ, ಮುಗುಳು ಕೋಟದೊಳಗೊಂದು ಏನಪ್ಪ ಅಂತಂದ್ರೆ ಮನೆ ಇತ್ತು, 4 ಎಕರೆ ಹೊಲ ಇತ್ತು. ಆದ್ರೆ ಅದು ಯಾವುದ್ರ ಮ್ಯಾಗೂ ಏನಪ್ಪ ಅಂತಂದ್ರೆ ಮಲ್ಲಪ್ಪನ ಆಸೆ ಆಗಲಿಲ್ಲ. ಒಂದು ರೀತಿಯ ಸನ್ಯಾಸ ಜೀವನವನ್ನು ಅವ ಪ್ರಾರಂಭ ಮಾಡಿಬಿಟ್ಟ. ತೆಗ್ಗಿಯಿಂದ ಜಮಖಂಡಿ ಕಡೆ ಹೋದ. ಜಮಖಂಡಿಯಿಂದ 1-2 ಮೈಲಿ ದೂರದೊಳಗೆ ಮಹಾಲಿಂಗೇಶ್ವರ ಅಂಥೇಳಿ ಒಂದು ಗುಡಿ ಅದ. ಇವನ ಕಾಯಕ ಏನಪ್ಪ ಅಂತಂದ್ರೆ ಮಲ್ಲಪ್ಪಂದು ಮಹಾಲಿಂಗೇಶ್ವರನ ಗುಡಿಯ ಕಟ್ಟಿ ಮ್ಯಾಗ ಮಲ್ಕೊಳ್ಳೋದು. ಅಲ್ಲೇ ಆಜುಬಾಜು ಇದ್ದ 1-2 ಗಿಡಗಳು ತಪ್ಪಲ ಮ್ಯಾಗಿಂದ ಉದುರಿ ಇವನ ಮ್ಯಾಗ ಏನು ಬೀಳ್ತಿದ್ದಿಲ್ಲ ಅವನ ಕರ ತಿಂದು ಬಿಡವ. ಯಾರಿಗೇನಪ್ಪ ಅಂತಂದ್ರೆ ಕಾಡಾಮಲ್ಲ, ಏನು ಬೇಡಾಮಲ್ಲ, ಕಟ್ಟಿ ಮ್ಯಾಗ ಮಲ್ಕೊಳ್ಳೋದು, ಜಮಖಂಡಿ ಬಜಾರ್ದಾಗ ಸ್ವಲ್ಪ ಅಡ್ಡಾಡೋದು, ಯಾರು ಸ್ವಲ್ಪ ಏನರ ಭಿಕ್ಷಾ ಕೊಟ್ರೆ ಅದನ್ನು ತೊಗೊಳ್ಳೋದು, ಯಾರು ಏನಪ್ಪ ಅಂತಂದ್ರೆ ಬೇಯ್ದ್ರೆ ಬೇಯಿಸ್ಕೊಳ್ಳೋದು. ಬಜಾರ್ದಾಗ ತಿರುಗಾಡ್ತ ಮುಂದೆ ಕೆಲವೊಂದು ಅಂಗಡಿ ಮುಂದೆ ಹೋದ್ರೆ ಅವರು ಬಡಿಗಿಲೆ ಬಡ್ದು ನುಗ್ಗಿಸ್ತಿದ್ರು ಹುಚ್ಚು ಬಂದಾನಂತೇಳಿ. ಅದನ್ನೂ ಏನಪ್ಪ ಅಂತಂದ್ರೆ ಸಹಿಸ್ಕೊಂಡು ಹಂಗೆ ಬರ್ತಿದ್ದ. ಮುಂಜಾನೆ ಅಲ್ಲೇ ಇದ್ದ ಬಾವಿಯಲ್ಲಿ ಜಳಕ ಮುಗಿಸ್ಕೊಂಡು ಮತ್ತು ಬಜಾರದೊಳಗೆ ಅಡ್ಡಾಡೋದು. ಆದರೆ ಅಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದ್ರೆ ಈ ರೀತಿ ಹುಚ್ಚ ಊರಾಗೆಲ್ಲ ಅಡ್ಡಾಡ್ರು. ಅಲ್ಲಿ ಒಂದು ಆಣಿ ಕಿಂಡಿಯವರ ಒಂದು ಮನೆತನ ಐತಿ. ಆ ಆಣಿ ಕಿಂಡಿಯವ್ರ ಮನೆಯಾಗ ಏನು ಮಾಡ್ತಿದ್ದಪ್ಪ ಅದಂದ್ರೆ ಪ್ರಸಾದ ಸ್ವೀಕಾರ ಮಾಡ್ತಿದ್ದ. ಮತ್ತು ಅವನ ದಿನನಿತ್ಯ ಕಾಯಕ್ಕೆ ಏನಂದ್ರೆ ಜಮಖಂಡಿ ಒಳಗೆ ಬಜಾರದೊಳಗೆ ಅಡ್ಡಾಡೋದು. ದಿವಸ ಬಜಾರದಾಗ ಅಡ್ಡಾಡೋದು, ರಾತ್ರಿ ಮಹಾಲಿಂಗೇಶ್ವರನ ಕಟ್ಟಿ ಮೇಲೆ ಮಲ್ಕೊಳ್ಳೋದು. ಇದು ದಿನಂಪ್ರತಿ ಏನು ಆಯಿತು. ಅಲ್ಲಿ ಎಷ್ಟು ಮಾರ್ಕೆಟದೊಳಗಿನ ಜನ ಇರ್ತಾರೆ ನೋಡ್ರಿ, ಈ ಮುಗ್ಧತೆಯನ್ನು ತಪ್ಪಾಗಿ ತಿಳ್ಕೊಂಡು ಅಲ್ಲಿ ಜನ ಇವನ ಹುಚ್ಚದನ, ಇವನಿಂದ ನಮಗೆ ತೊಂದರೆ ಆಗತೈತಿ ಅಂಥೇಳಿ ದಿನ ಅವನ ಊರಿಂದ ಹೊರಗೆ ಹಾಕಬೇಕು, ಹೆಂಗಾರ ಮಾಡಿ ಊರಿಂದ ಹೊರಗೆ ಹಾಕಬೇಕು ಅಂಥೇಳಿ ಮಾತಾಡ್ತಿದ್ರು. ಕೆಲವೊಂದಿಷ್ಟು ಸಣ್ಣ ಸಣ್ಣ ಹುಡುಗರೆಲ್ಲ ಹಿಂದೆ ಇವನು ಬೆನ್ನತ್ತಿ ಅಡ್ಡಾಡ್ಕೋತ ಏನಪ್ಪ ಅಂತಂದ್ರೆ ಬರ್ತಿದ್ದು, ಕಟ್ಟಿಗೆಲೆ ತಿಮಿತಿದ್ರು, ಕಲ್ಲು ಒಗಿತಿದ್ರು, ಎಲ್ಲ ಮಾಡಿಸ್ಕೋತಿದ್ದ. ಯಾರಿಗೂ ಏನು ಅಂತಿಲ್ಲಾಗಿದ್ದ. ಹೀಗಿರುವಾಗ ಏನಪ್ಪ ಅಂತಂದ್ರೆ ಇವರ ತೊಂದರೆ ಭಾಳ ತೀವ್ರತೆ ಮಟ್ಟ ತಲುಪಿತು. ಜಮಖಂಡಿ ಒಳಗೆ ಅವಂಗ ಇರೋದು ತೊಂದರೆ ಆಗ್ಲಿಕ್ಕಿತ್ತು. ಅವಾಗ ಅವನ ಮುಂದಿನ ನಡೆ ಏನಾಯ್ತು ಅಂದ್ರೆ ಬಾಗಲಕೋಟೆ ಕಡೆ ಹೋಗಬೇಕು ಅಂಥೇಳಿ ವಿಚಾರ ಬಂತು. ಜಮಖಂಡಿ ಒಳಗೆ ಏನಪ್ಪ ಅಂತಂದ್ರೆ ಬ್ಯಾಸರ ಆದ ಒಳಗೆ ಬಾಗಲಕೋಟೆ ಕಡೆ ಪ್ರಯಾಣ ಮಾಡೋ ಸಂದರ್ಭದಾಗ ಮತ್ತು ತೆಗ್ಗಿ ಮ್ಯಾಗಿಂದ ಹಾಸಿ ಹೋಗಬೇಕಾಗಿತ್ತು. ತೆಗ್ಗಿ ಒಳಗೆ ನೋಡ್ರಿ ಅಜ್ಜಿ ಮನೆ. ಅಲ್ಲಿ ಹೋಗುವಾಗ ಅಜ್ಜಿ ನೆನಪಾಯಿತು. ಮನೆಗೆ ಹೋದ ಬಳಕೆ ಮಲ್ಲವ್ವ ಅಂಥೇಳಿ 1-2 ಸಲ ಒದರಿದ. ಮಲ್ಲವ್ವ ಮನೆಯೊಳಗೆ ಇಲ್ಲ. ಯಾಕಂದ್ರೆ ಮಲ್ಲವ್ವ ಏನಾಗಿದ್ದಳು ಅಂದ್ರೆ ತೀರ್ಕೊಂಡು ಬಿಟ್ಟಿದ್ಲು. ಕಣ್ಣಂಚಲ್ಲಿ ಸ್ವಲ್ಪ ನೀರು ತೆಗೆದುಕೊಂಡು ಬಂದ ಏನು ಮಾಡಿದ, ಅವನ ಮಾತು ಯಾರಿಗೂ ಅಷ್ಟು ಸರಿಯಾಗಿ ಅರ್ಥ ಆಗ್ತಿಲ್ಲಾಗಿತ್ತು. ಯಾಕಂದ್ರೆ ಮೊದಲ ಹುಚ್ಚಂತ ಅಂತಿದ್ರು. ಏನೋ ತುಟಿ ಮ್ಯಾಗ 4 ಅಕ್ಷರಗಳನ್ನು ಏನು ಮಾಡ್ತಿದ್ದ, ಬಡಬಡಿಸ್ತಿದ್ದ. ಹಸು ಆದ್ರೆ ರೊಟ್ಟಿ ಅಂಥೇಳಿ 1-2 ಸಲ ಆಗ್ತಿದ್ದ. ಕೊಟ್ರೆ ಉಣ್ತಿದ್ದ, ಇರ್ಲಿಕ್ಕೆ ಇಲ್ಲ. ಅಲ್ಲಿಂದ ಬಾಗಲಕೋಟೆಗೆ ಬಂದವನ ಏನಪ್ಪ ಅಂತಂದ್ರೆ ಬಾಗಲಕೋಟೆ ಇನ್ನೊಂದು 4 ಕಿಲೋಮೀಟ್ರ್ ಇತ್ತು. ಅಲ್ಲೊಂದು ಗಿಡದ ಹತ್ತಿರ ಏನಪ್ಪ ಅಂತಂದ್ರೆ ನದಿ ಹರಿತಾ ಇತ್ತು, ಹಳ್ಳ ಹರಿತಾ ಇತ್ತು.
ಆ ಹಳ್ಳ ದಾಟಿ ಹೋದ ಕೂಡಲೇ ಒಂದು 4-5 ಕಿಲೋಮೀಟರ್ದೊಳಗಿತ್ತು ಬಾಗಲಕೋಟೆ. ಊರೊಳಗೆ ಹೋಗಲೇ ಇಲ್ಲ ಅವ. ಅಲ್ಲಿ ಒಂದು ಭೂಮಿ ಬಿರುಕು ಬಿಟ್ಟು ಒಂದು ಗವಿಗತಿ ಆಗಿತ್ತು. ಇವ ಕುಂಡು ಪುರ್ತಕ್ಕೆ ಒಂದು ಸ್ವಲ್ಪ ತೆಗ್ಗು ಬಿದ್ದಿತ್ತು. ಆ ತೆಗಿನ್ಯಾಗ ಹೋಗಿ ಇವ ಕೂತ್ಬಿಟ್ಟ. ನೋಡ್ರಿ, ಇವಂಗೆ ಮನಿ ಇಲ್ಲ, ಮಠ ಇಲ್ಲ, ಮೈ ಮ್ಯಾಗಂತೂ ಅರಿವಿನೇ ಇಲ್ಲ. ನನಗೆ ಚಳಿ ಆಗತೈತೆ ಅನ್ನೋದು ಕಲ್ಪನಾ ಇಲ್ಲ, ನನಗೆ ಬಿಸಿಲು ಬಡಿತೈತೆ ಅನ್ನೋ ಕಲ್ಪನಾನೂ ಇಲ್ಲ. ಎಲ್ಲಿ ನೀರು ಸಿಗ್ತಾವ ಅಲ್ಲಿ ಕುಡಿತಿದ್ದ, ಭೂಮಿ ಎಲ್ಲಿ ಅವನು ಕರಿತಿತ್ತೋ ಅಲ್ಲಿ ಮಲ್ಕೋತಿದ್ದ. ಮುಂಜಾನೆ ಎದ್ದವನೇ ಆ ತೆಗಿನ್ಯಾಂದು ಎದ್ದು ಏನು ಮಾಡ್ತಿದ್ದ ಅಂದರೆ, ಅಲ್ಲೇ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಬಾಗಲಕೋಟೆಗೆ ಏನಪ್ಪ ಅಂತಂದ್ರೆ ಊರೊಳಗೆ ಹೋದ. ಆ ಸಂದರ್ಭದೊಳಗೆ 1942ರಲ್ಲಿ ಬಾಗಲಕೋಟದೊಳಗೆ ಭಾಳ ಭಯಂಕರ ಬರಗಾಲ ಬಂದಿತ್ತು. ಎಷ್ಟು ಬರಗಾಲಪ್ಪ ಅಂತಂದ್ರೆ ಮನುಷ್ಯರು ಎಷ್ಟೋ ಜನ ಊಟ ಇಲ್ದ ಸಾಯಲಕ್ಕತ್ತಿದ್ರು. ಸಣ್ಣ ಸಣ್ಣ ಮಕ್ಕಳನ್ನ ಏನಪ್ಪ ಅಂತಂದ್ರೆ ಶ್ರೀಮಂತರಿಗೆ ದತ್ತಕ ಕೊಡ್ತಾಯಿದ್ರು. ಮಕ್ಕಳನ್ನು ಮಾರಿ ಊಟ ಮಾಡುವಂಥ ಪರಿಸ್ಥಿತಿ ಬಂದಿತ್ತು. ಎಷ್ಟೋ ಜನ ಊರು ಬಿಟ್ಟು ಹೋದರು. ಅದಕ್ಕೆ ಸಜ್ಜಿ ಬರ ಅಂಥೇಳಿ ಕರೀತಾರೆ. ಭಾಳ ಕಷ್ಟಕರವಾದಂತಹ ಬರಗಾಲ ಬಂತು. ಎಷ್ಟೋ ಜನ ಶ್ರೀಮಂತರಿದ್ದವರು ಗಂಜಿ ಕೇಂದ್ರಗಳನ್ನು ತೆಗೆದ್ರು. ಇಂಥ ಗಂಜಿ ಕೇಂದ್ರದೊಳಗರೆ ಎಷ್ಟು ದಿವಸ ನಡೀತೈತ್ರಿ? ಒಂದು 2 ದಿವಸ, ಒಂದು ವಾರ ನಡೆದಿತ್ತು. ಅಲ್ಲಿ ಸಹ ಊಟದ ಕೊರತೆ ಉಂಟಾಯಿತು. ಊಟಕ್ಕೆ ಬಡಿಸಿರ ಮಂದಿ ತಮ್ಮ ಎಡೆಯಾಗಿಂದ ತಿನ್ನೋದಲ್ದ ಮತ್ತೊಬ್ಬರ ಎಡೆಯಾಗ ಕೈ ಹಾಕಿ ಏನಪ್ಪ ಅಂತಂದ್ರೆ ಊಟ ಕಸ್ಕೊಂಡು ತಿನ್ನುವಂಥ ಪರಿಸ್ಥಿತಿ ಎದುರಾಯಿತು. ಆ ಸಂದರ್ಭದೊಳಗೆ ಲಡ್ಡು ಮುತ್ಯಾನ ಅಲ್ಲಿ ಪಾದಸ್ಪರ್ಶ ಆಗಿತ್ತು. ಇದನ್ನೆಲ್ಲ ನೋಡಿ ಲಡ್ಡು ಮುತ್ಯ ಏನು ಮಾಡಿದಪ್ಪ ಅಂತಂದ್ರೆ ಆಕಾಶದ ಕಡೆ ಮುಖ ಮಾಡಿ, ಏನಪ್ಪ ದೇವರ ಇಂಥ ಪರಿಸ್ಥಿತಿಯನ್ನು ಜನರಿಗೆ ಕೊಟ್ಟುಬಿಟ್ಟಿದೆ ಅಂಥೇಳಿ ತನ್ನ ತಲೆಗೆ ಸುತ್ತಿರುವಂತಹ ಒಂದು ಲಡ್ಡು, ಆ ಲಡ್ಡನ್ನು ತೆಗೆದುಕೊಂಡೇನಪ್ಪ ಅಂದ್ರೆ ಜೋರಂಗೆ ಆಕಾಶದೊಳಗೆ ತಿರುಗಿಸಿದ. ಏನೂ ಮೋಡ ಇರಲಾರ್ದಂತಹ ಸ್ವಚ್ಛ ಆಕಾಶದೊಳಗೆ ಇದ್ದಕ್ಕಿದ್ದಂತೆ ಮೋಡಗಳೆಲ್ಲ ಬಂದು ಜೋರು ಮಳೆ ಸುರಿಸ್ಬಿಟ್ಟು. ಇದನ್ನೆಲ್ಲ ಅಲ್ಲಿದ್ದ ಜನ ಏನಿದು ವಿಚಿತ್ರ, ಎಂಥ ಸ್ವಚ್ಛ ಆಕಾಶ ಇತ್ತು, ಬರಗಾಲ ಬಿದ್ದಿತ್ತು, ಏಕಾಏಕಿ ಮಳೆ ಬಂತಲ್ಲ ಅಂಥೇಳಿ ಇದನ್ನೆಲ್ಲ ಕಣ್ತುಂಬಿಕೊಂಡ್ರು ಅವರು. ಅಲ್ಲಿ ಜನ ಎಷ್ಟು ಆಶ್ಚರ್ಯಚಕಿತ ಆಗಿದ್ರಂದ್ರೆ, ಇಂಥ ವಿಸ್ಮಯವನ್ನು ಮಾಡಿರುವಂತಹ ಮಹಾಪುರುಷ ಯಾರಪ್ಪ ಅಂಥೇಳಿ ಲಡ್ಡು ಮುತ್ಯನ ಹತ್ತಿಕ್ಕೆ ಓಡೋಡಿ ಜನ ಬರ್ತಿದ್ರು. ಈ ಸುದ್ದಿ ಆದದ್ದೇ ತಡ ಒಬ್ಬರ ಕಿವಿಯಿಂದ ಎಲ್ಲ ಬಾಗಲಕೋಟೆ ಜಿಲ್ಲೆ ಎಲ್ಲ ಹಬ್ಬಿತು. ಆವಾಗಲೇ ಗದ್ದನಕೇರಿ, ಬಾಗಲಕೋಟ ಇಲ್ಲೆಲ್ಲ ಏನಪ್ಪ ಅಂತಂದ್ರೆ ಲಡ್ಡು ಮುತ್ಯ ಅಡ್ಡಾಡ್ತಿದ್ರು. ಒಂದು ಸಲ ಏನು ಪವಾಡ ಆಯಿತು ಅಂತಂದರೆ, 2 ಕಿಲೋಮೀಟ್ರ್ ದೂರದಲ್ಲಿರುವಂತಹ ಒಂದು ಪೈಪ್ ಫ್ಯಾಕ್ಟ್ರಿ ಬಿರುಕು ಬಿಟ್ಟಂತಹ ಒಂದು ಪ್ರದೇಶದೊಳಗೆ ಲಡ್ಡು ಮುತ್ಯ ಏನು ಮಾಡಿದ್ದಪ್ಪ ಅಂತಂದ್ರೆ ಮಲ್ಕೊಂಡಿದ್ದ. ಬೆಳಿಗ್ಗೆ ಎದ್ದು ಮತ್ತೆ ತನ್ನ ನಿತ್ಯದ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಬಜಾರದೊಳಗೆ ಅಡ್ಡಾಡ್ತಿದ್ದ. ದಿನ ಕಳೆದಂತೆ ಲಡ್ಡು ಮುತ್ಯನ ಮುಖದೊಳಗೆ ಏನು ಬಂದ್ಲಕ್ಕೈತಪ್ಪ ಅಂತಂದ್ರೆ ಒಂದು ಪೂಜ್ಯ ಕಳೆ ಮೂಡ್ತಾ ಬಂತು, ಒಂದು ದೈವಿ ಕಳೆ ಮೂಡ್ತಾ ಬಂತು. ಮೊದಲು ಇಲ್ಲಾರ್ದಂತಹ ಆ ಕಳೆ ಬರಬರ್ತಾ ಲಡ್ಡು ಮುತ್ಯನ ಮುಖದೊಳಗೆ ಆ ದೈವಿ ಕಳೆ ಮೂಡ್ತಾ ಬಂತು. ಅವಾಗ ಅವ ಬಜಾರದೊಳಗೆ ಯಾರ ಅಂಗಡಿ ಮುಂದೆ ಹಾದು ಹೋತನಲ್ಲ, ಆ ಯಾರ ಅಂಗಡಿಗೆ ಏನಪ್ಪ ಅಂದ್ರೆ ಪಾದ ಸ್ಪರ್ಶ ಮಾಡ್ತಾನಲ್ಲ, ಆ ಅಂಗಡಿಯೊಳಗೆ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಎಂದೂ ಆಗಲಾರ್ದಷ್ಟು ಲಾಭ ಆ ದಿವಸ ಆಗ್ತಿತ್ತು. ಇದನ್ನು ಸ್ವಲ್ಪ ಜನ ಏನಂತಿದ್ರು ನೋಡಿದವರು, ಆಜು ಅಂಗಡಿಯವರು, ನೋಡಪ್ಪ ಹುಚ್ಚನ ಒಳಗೆ ಕರ್ಕೊಂಡು ಕೂತಾನ ನೋಡತ್ ಹೇಳಿ ಸ್ವಲ್ಪ ಜನ ಬೈತಿದ್ರು. ಇನ್ನು ಸ್ವಲ್ಪ ಜನ, ಈ ಮಹಾಪುರುಷ ನಮ್ಮ ಅಂಗಡಿಗೆ ಬಂದಾನಪ್ಪ, ಅವ ಏನು ತಿಂತಾನೆ ತಿನ್ನಲಿ, ಅವ ಏನು ಕುಡಿತಾನೆ ಕುಡಿಲಿ, ನಾವೇನೂ ಮಾತಾಡೋದು ಬೇಡ ಅಂಥೇಳಿ ಸುಮ್ಮಕೊಂಡಿದ್ರು. ಒಂದು ಸಲ ಏನಾಗಿತ್ತು, ಒಂದು ಮಿಠಾಯಿ ಅಂಗಡಿ ಒಳಗೆ ಲಡ್ಡು ಮುತ್ಯ ಕಾಲಿಟ್ಟ. ಅಲ್ಲಿ ಇದ್ದ ಬದ ಉಂಡಿನೆಲ್ಲ ತಾನು ತಿಂದ. ಅವನ ಹಿಂದೆ ಏನು ಓಡಾಡ್ತಿದ್ದಲ್ಲ ಸಣ್ಣ ಹುಡುಗರು, ಅವ್ರಿಗೆಲ್ಲ ಅಲ್ಲಿದ್ದ ಉಂಡಿನೆಲ್ಲ ಹಂಚಲಾಕತ್ತ.
ಪಾಪ ಬಡ ವ್ಯಾಪಾರಿ ಇದನ್ನು ನೋಡ್ಲಕತ್ತ, ನೋಡಿ ಒಂದೂ ಮಾತಾಡಲಿಲ್ಲ ಅವನು. ಸುಮ್ಮನೆ ನೋಡಕತ್ತ, ಏನು ಮಾಡ್ತಾನಪ್ಪ ಮಾಡಲಿ ಅಂಥೇಳಿ. ಅವಂಗೆ ಯಾಕೆ ಕೊಡಾತಿ ಅಂತ ಹೇಳಿ ಅನ್ಲಿಲ್ಲ, ಒಂದು ಬೈಲಿಲ್ಲ, ಒಂದು ಹೊಡಿಲಿಲ್ಲ. ಎಲ್ಲ ಇದ್ದು ಬದ್ದು ಅಂಗಡಿಯಾಗಿನ ಸ್ವೀಟ್ಗಳನ್ನೆಲ್ಲ ಮಂದಿಗೆ ಹಂಚಿಬಿಟ್ಟ. ಇಡೀ ಅಂಗಡಿ ಎಲ್ಲ ಖಾಲಿ ಆಗಿಬಿಡ್ತು. ಖಾಲಿ ಆಯಿತು, ಏನಪ್ಪ ಎಲ್ಲ ಮಹಾಪುರುಷ ಅಂಗಡಿಯಾಗಿನ ಸ್ವೀಟ್ ಎಲ್ಲ ಮಂದಿಗೆ ಹಂಚಿಬಿಟ್ಟ ಅಂಥೇಳಿ ಇಷ್ಟ ಅನ್ಕೊಂಡು ಅವ್ನು ಸುಮ್ಮ ಕೂತಿದ್ದ. ಮರುದಿವ್ಸ ಏನಾಯ್ತಪ್ಪ ಅಂತಂದ್ರೆ ಅವನ ಅಂಗಡಿಗೆ ಎಂದೂ ಬರಲಾರ್ದಷ್ಟು ಜನ ಅವನ ಅಂಗಡಿಗೆ ಅವನು ಸ್ವೀಟ್ ತೊಗೊಳಕ್ಕೆ ಬಂದರು. ದಿನಂಪ್ರತಿ ಕಳೆದಂತೆ ಆ ಅಂಗಡಿ ವ್ಯಾಪಾರ ಎಷ್ಟು ವೃದ್ಧಿ ಆಯ್ತಪ್ಪ ಅಂತಂದ್ರೆ ಅವ ಅತೀ ಶ್ರೀಮಂತ ವ್ಯಕ್ತಿಯಾಗಿ ಬೆಳೆದಾಕತ್ತ. ಇದನ್ನು ನೋಡಿ ಅವನ ಅಂಗಡಿ ಮುಂದೆ ಒಬ್ಬ ಬಾಳೆಹಣ್ಣಿನ ಅಂಗಡಿ ಅವ ಇದ್ದ. ಒಂದು ಸಲ ಲಡ್ಡು ಮುತ್ಯ ಅವನ ಅಂಗಡಿ ಮುಂದೆ ಹಾಯೋತ್ ಮುಂದೆ ಒಂದು ಬಾಳೆಕಾಯಿನ ಹರಿಬೇಕಂತ ಹೇಳಿ ಅವನ ಕೈ ಹಚ್ಚಿದ್ದ. ಅಂಗಡಿ ಅವಂಗೆ ಸಿಟ್ಟು ಬತ್ತು, ಬಡಗಿ ತೊಗೊಂಡು ಅವನ ಕೈ ಮ್ಯಾಗ ಒಂದು ಬಡ್ದ ಬಿಟ್ಟ. ನನ್ನ ಬಾಳೆಕಾಯಿ ಮುಟ್ಬಾರ್ದು, ನೀ ಸರಿಯ ಕಡೆ ಹೋಗ ಕಡಿತೆ ಬೈದ. ಇಷ್ಟಾಗಿದ್ದ ತಡ ಲಡ್ಡು ಮುತ್ಯ ಏನೂ ಅಂದಿಲ್ಲ. ಏನೋ ಅವನ ತುಟಿ ಮ್ಯಾಗ ಏನು ಬರ್ತೈತೆ ಅದನ್ನಷ್ಟು ಬಡಬಡಿಸ್ತಿದ್ದ. ಅದು ಯಾರಿಗೂ ಕೇಳಿಸ್ತನೋ ಇಲ್ಲಾಗಿತ್ತು. ಅವನು ಹೋಗಿಬಿಟ್ಟ. ದಿನ ಕಳೆದಂತೆ ಬಾಳೆಕಾಯಿ ವ್ಯಾಪಾರ ಫುಲ್ ನಶಿಸಿ ಹೋಗಿಬಿಡ್ತು. ಎಷ್ಟು ಶ್ರೀಮಂತಿಕೆತೆಯಿಂದ ಮೆರಿತಿದ್ಲ ಅಷ್ಟು ಅವಂಗೇನಪ್ಪ ಅಂತಂದ್ರೆ ಬಡತನ ಆವರಿಸಿಬಿಡ್ತು. ಇಲ್ಲ ಸಲ್ಲದ ಕಷ್ಟಗಳೆಲ್ಲ ಬಂದ್ಬಿಟ್ಟು. ಹಿಂಗೆ ಈ ವಿಚಾರ ಎಲ್ಲ ಜನರಿಗೆ ಹಬ್ಬಿದ ನಂತರ ಒಬ್ಬ ಮುಸ್ಲಿಂ ವ್ಯಕ್ತಿ, ಡೋಂಗ್ರಿ ಸಾಬ್ ಅಂತ ಹೇಳಿ ಅವನ ಹೆಸರು, ಲಡ್ಡು ಮುತ್ಯಾನ ನೋಡಬೇಕು ಅಂಥೇಳಿ ಭಾಳ ಆಸೆಯಿಂದ ಭಾಳ ದೂರಿಂದ ಬಂದಿರ್ತಾನವ. ಅವಾಗ ಎಷ್ಟೋ ಜನ ಲಡ್ಡು ಮುತ್ಯಾರನ್ನ ನೋಡಬೇಕು, ಅವರಿಂದ ಆಶೀರ್ವಾದ ಪಡ್ಕೋಬೇಕು ಅಂಥೇಳಿ ಪ್ರಯತ್ನ ಪಟ್ಟರು, ಸಾಧ್ಯ ಆಗ್ತಿಲ್ಲಾಗಿತ್ತು. ಯಾಕಂದ್ರೆ ಹಲವಾರು ಜನ ಬಂದು ಏನು ಮಾಡ್ತಿದ್ರು, ಅವನ್ನ ನೋಡ್ಬೇಕಂತ ಹೇಳಿ ಬಂದು ವಸ್ತಿ ಇರ್ತಿದ್ರು. ಆದ್ರೆ ಅದು ಆಗ್ತಿರ್ಲಿಲ್ಲ. ಈ ಡೋಂಗ್ರಿ ಸಾಬ್ನು ಸಹ ಒಂದು ದಿವಸ ಬಂದು ಏನು ಮಾಡಿದಪ್ಪ ಅಂತಂದ್ರೆ ಲಡ್ಡು ಮುತ್ಯಾನ ನೋಡಿ ಅವನ ಆಶೀರ್ವಾದ ಪಡ್ಕೋಬೇಕು ಅಂಥೇಳಿ ವಿಚಾರ ಮಾಡಿದ. ಭಾಳ ಕಾಯ್ಲಕತ್ತ. ಕಾದ ನಂತರ ಲಡ್ಡು ಮುತ್ಯಾನ ದರ್ಶನ ಆಯಿತು. ಅಪಾರ ನಾ ಭಾಳ ದೂರಿಂದ ಬಂದಾನಿ, ನನಗೆ ಬಡತನದೊಳಗೆ ಸಾಕಾಗೈತಿ, ಭಾಳ ಕಷ್ಟದ ಜೀವನ ನಡೆಸ್ಲತ್ತೀನಿ, ಏನಾದರೂ ನನಗೆ ಉಪಾಯ ಹೇಳ್ರಿ, ಏನಾದರೂ ಸಲಹೆ ಕೊಡ್ರಿ ಅಂತಂದಾಗ ಲಡ್ಡು ಮುತ್ಯಾರು ಭಾಳ ಮಾರ್ಮಿಕವಾಗಿ ಒಂದು ಮಾತು ಹೇಳ್ತಾರೆ. ಏನಪ್ಪ ಅಂತಂದ್ರೆ, ನೀ ನನ್ನ ಮಾರ್ಕೊಂಡು ತಿನ್ನೋಗು ಅಂತ ಹೇಳ್ತಾರೆ. ಇದು ಡೋಂಗ್ರಿ ಸಾಬ್ಗೆ ಗೊತ್ತೇ ಆಗೋದಿಲ್ಲ. ಏನು ಹಿಂಗೆ ಅಂದ್ಬಿಟ್ರಲ್ಲ ಇವ್ರ, ನನ್ನ ಮಾರ್ಕೊಂಡು ತಿನ್ನಂದ್ರು. ಆಯಿತು ಹ್ಞೂ ಅಂದವ. ಅಲ್ಲಿ ಎದ್ದ ಎಲ್ಲ ಒಂದು ದಿವ್ಸ ವಿಚಾರ ಮಾಡಿದ, 2 ದಿವಸ ವಿಚಾರ ಮಾಡಿದ. ಏನು ಗೊತ್ತಾಗ್ಬತ್ತ ಅವಂಗೆ, ನನ್ನ ಮಾರ್ಕೊಂಡು ತಿನ್ನಂದಾರ ಅಂದ್ರೆ ಹೆಂಗೆ ಮಾರೋದು ಅವ್ರನ್ನ ಅಂತೇಳಿ. ಹಿಂಗೆ 4 ಮಂದಿಗೆ ಎಲ್ಲರಿಗೂ ಹೇಳಕತ್ತ, ನಾ ಲಡ್ಡು ಮುತ್ಯಾನ ತಿಕ್ ಹೋಗಿದ್ನಿ, ಮತ್ತು ಮಾರ್ಕೊಂಡು ತಿನ್ನಂದಾನು ಅಂಥೇಳಿ. ಏನು ನನಗೆ ತಿಳಿವತ್ತು ಅಂದ ಕೂಡಲೇ ಒಬ್ಬರು ಶಾಣ್ಯಾರು ಏನಂದರು, ನನ್ನ ಮಾರ್ಕೊಂಡು ತಿನ್ನಂದ್ರೆ ಅವ್ರ ಫೋಟೋ ಚಾಪ್ಸು ಅದನ್ನು ನೀ ಮಾರು, ಅದರಿಂದ ನಿನಗೆ ಉಪಜೀವನ ನಡಿತೈತಿ ಅಂದಂಗಪ್ಪ ಇದ್ರ ಅರ್ಥ ಅಂಥೇಳಿ ಅಂದಾಗ ಒಂದು ಕ್ಯಾಮ್ರಾ ತಂದು ಫೋಟೋಗ್ರಾಫರ್ನ ಕರೆಸಿ ಒಂದು ಲಡ್ಡು ಮುತ್ಯಾನ ಫಸ್ಟ್ ಕ್ಲಾಸ್ ಒಂದು ಫೋಟೋ ತೆಗೆದು ಅದನ್ನೆಲ್ಲ ಫ್ರೇಮ್ ಹಾಕಿ ಎಲ್ಲ ಕಡೆ ಮಾರ್ಲಕ್ಕತ್ತ. ದಿನ ಕಳೆದಂತೆ ಅವನ ಬಡತನ ಎಲ್ಲ ಕಡಿಮೆ ಆಗಿ ಭಾಳ ಒಳ್ಳೆಯ ಜೀವನ ನಡೆಸ್ಲಾಕ ಅದೊಂದು ಅನುಕೂಲ ಆಯಿತು. ಅದಾದ ನಂತರ ಮದರಕಂಡಿ ಒಳಗೆ ಏನಪ್ಪ ಅಂತಂದ್ರೆ ಒಂದು ವಿಶೇಷ ಘಟನೆ ನಡೀತೈತಿ. ಮದರಕಂಡಿ ಒಳಗೆ ಒಬ್ಬರ ಮನೆಗೆ ಊಟಕ್ಕೆ ಆಹ್ವಾನ ಮಾಡಿರ್ತಾರೆ. ಆ ಆಹ್ವಾನ ಮಾಡಿದ ಮನೆಯೊಳಗೆ ಮೊದಲ ವಿಚಾರ ಮಾಡಿರ್ತಾರೆ, ಇಂದ ಲಡ್ಡು ಮುತ್ಯ ಅವರು ನಮ್ಮ ಮನೆಗೆ ಊಟಕ್ಕೆ ಬರ್ತಾರ ಅಂಥೇಳಿ. ಆದರೆ ಯಾರೂ ಅವ್ರನ್ನ ನೋಡಿರೋದಿಲ್ಲ. ಸ್ವಲ್ಪ ಜನ ಏನು ತಿಳ್ಕೊಂಡು ಬಿಟ್ಟಿರಪ್ಪ ಅಂತಂದ್ರೆ, ಲಡ್ಡು ಮುತ್ಯ ಅಂದ್ರೆ ಭಾಳ ಮಹಾನ್ ಪುರುಷ ಅದಾನು, ಮೈತುಂಬ ವಸ್ತ್ರ ಒಡವೆಗಳನ್ನು ಹಾಕ್ಕೊಂಡು, ಕಾವಿ ಬಟ್ಟೆ ಅದು ಹಾಕ್ಕೊಂಡು 10-20 ಮಂದಿ ಜೋಡಿ ಬರ್ತಾನೋ ಮತ್ತು ಎಲ್ಲ ಹಿಂಗೆ ತಿಳ್ಕೊಂಡು ಬಿಟ್ಟಿದ್ರು. ಆದರೆ ಲಡ್ಡು ಮುತ್ಯಾನ ನೋಡ್ರೆ ಒಂದು ರೀತಿ ಹುಚ್ಚನ ರೀತಿ, ಮೈ ಮ್ಯಾಗ ಏನಪ್ಪ ಅಂತಂದ್ರೆ ಅರಿಬಿಲ್ಲ, ಜಳಕ್ಕಿಲ್ಲ, ಏನಿಲ್ಲ, ಮೈ ಎಲ್ಲ ಹೊಲಸ, ದಿಗಂಬರನಾಗಿದ್ದ ಇರಾವ ಇವ.
ಯಾರಿಗೂ ಗೊತ್ತಿಲ್ಲ ಗುಣಾಚಾರ ಇಲ್ಲ. ಲಗ್ ಅವ್ರ ಮನೆಗೆ ಹೋಗಿಬಿಟ್ಟ. ಅವ್ರ ಮನ್ಯಾನ ಹೆಂಗಸ ಒಬ್ಬಾಕಿ ಹೊರಗೆ ಬಾಂಡೆ ತಿಕ್ಲಾತಿದ್ದು. ಇವನು ನೋಡಿದ್ದ ತಡ ಒಮ್ಮೆ ಹುಚ್ಚು ಬಂದ ಅಂತ ಹೇಳಿ ಚೀರಿ ಬಿಟ್ಟಳಾಕಿ. ಯಾರೋ ವಿಚಿತ್ರ ಮನುಷ್ಯನ ಬಂದ ಅಂದಂಗೆ ನಮ್ಮ ಮನೆಗೆ ಚೀರಿ ಬಿಟ್ಟಳು. ಚೀರಿದ ತಡ ಮನ್ಯಾಂದ ಹೆಣ್ಮಕ್ಳೆಲ್ಲ ಓಡಿ ಒಳಗಿಂದ ಬಂದರು. ಯಾರು ಅಂತ ಹೇಳಿ ಅದರೊಳಗೆ ಒಂದಿಬ್ಬರು ಜನಕ್ಕೆ ಓಹೋ ಲಡ್ಡು ಮುತ್ಯಾರ ಬಂದಾರು ಅಂಥೇಳಿ ಗೊತ್ತಾಯ್ತು. ನೋಡ್ರಿ, ಈ ಚೀರಿದ ಮಹಿಳೆಗೆ ಸ್ವಲ್ಪ ಸಮಯದ ನಂತರ ಲಡ್ಡು ಮುತ್ಯಾನ ನೋಡಿ ಒಂದು ರೀತಿಯ ಆಕಿನ ಮನಸ್ಸಿನೊಳಗೆ ಪೂಜನೀಯ ಭಾವನೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸಾಕ್ಷಾತ್ ಭಗವಂತನ ಅವನ ಮುಖದಲ್ಲಿ ಕಾಣಿಸಿರುವಂಥ ಅನುಭವ ಆಯಿತು. ಇವ ಆ ಮನೆಯೊಳಗೆ ಹೋಗಲೇ ಇಲ್ಲ. ಆ ಮಹಿಳೆ ಹಂತಿಕ ಬಂದು ಏನಂತಾನ, ರೊಟ್ಟಿ ಅಂತ ಹೇಳಿ 2 ಸಲ ಒದರ್ತಾನೆ. ಇವನ ಮಾತಾ ಅಷ್ಟ, ಭಾಳ ಮಾತಾಡವಲ್ಲ. ಏನೋ ಕೆಲವೊಂದಷ್ಟು ಗುಣಿಗರನು ಯಾರಿಗೆ ಕೇಳಿಸ್ತಾನೋ ಇಲ್ಲಾಗಿತ್ತು. ರೊಟ್ಟಿ ಅಂದ ಕೂಡಲೇ ಆಕೆ ಮಹಿಳೆ ಇದ್ದಕ್ಕೆ ಹೊಡ್ಕೊತ ಹೋಗಿ ಒಳಗಿಂದ ದುರ್ಡ್ಯಾಗಿಂದ 1-2 ರೊಟ್ಟಿ ತಂದು ಕೊಟ್ಲು. ಇವ ಮನ್ಯಾಗ ಕೂತ್ ತಿನ್ನಿಸ್ಬಿಟ್ಟು ಯಾವುದೋ ಗಿಡದ ಬಡ್ಡ್ಯಾಗ ಕೂತ ಒಣ ರೊಟ್ಟಿ ತಿನ್ನಕತ್ತ. ಅದಕ್ಕೇನು ಪಲ್ಯ ಇಲ್ಲ, ಏನು ಒಂದು ತಾಟ್ ತೊಗೊಳಿಲ್ಲ, ಏನೂ ಇಲ್ಲ. ಕೈಯಾಗ ಹಿಡ್ಕೊಂಡು ತಿನ್ನಕತ್ತ. ನೀರು ಅಂದವನ ತಡ ಆಕಿ ಒಳಗೆ ನೀರು ತರ್ಲಾಕ ಹೋಗ್ಬೇಕು ಅನ್ನೋಷ್ಟ್ರಾಗ ಮಗ್ಗಲಿದ್ದ ಬಾವ್ಯಾಗ ನಾನು ನೀರು ಕುಡಿತನ ಅಂಥೇಳಿ ಬಡ ಬಾವ್ಯಾಗ ಇಳ್ದ. ಭಾಳ ಬತ್ತಿದ ಬಾವಿ, ಸ್ವಲ್ಪ ಮೂಲ್ಯಾಗ ನೀರು ನಿಂತಿದ್ದು. ಅವನ ಬಗಸಿಲೆ ಏನಪ್ಪ ಅಂತಂದ್ರೆ ಒಂದು ಗುಟಕ್ಕೆ ನೀರು ಕುಡ್ದ. ಅವ ಹೆಂಗೆ ಆ ಬಾವ್ಯಾಗಿನ ಕಟ್ಟಿ ಏರಿ ಮ್ಯಾಗ ಬರ್ತಿದ್ದ. ಆ ಬಾವ್ಯಾಗಿನ ನೀರು ಅವನ ಕಾಲಿನ ಅಡಿಯಲ್ಲಿ, ಅವ ಎಲ್ಲಿ ಹೆಜ್ಜೆ ಇಡ್ತಾನಲ್ಲ ಅವನ ಕಾಲಿನ ಅಡಿಯಲ್ಲಿ ಬಾವಿ ಹಂಗೆ ತುಂಬ್ಕೊತ ಮ್ಯಾಗ ಬರ್ತಿತ್ತು. ಎಷ್ಟೋ ವರ್ಷಗಳಿಂದ ಏನಪ್ಪ ಅಂತಂದ್ರೆ ನೀರಿಲ್ಲದಂತಹ ಆ ಪಾಳು ಬಿದ್ದ ಬಾವಿ ತುಂಬ್ಕೋತ ಮ್ಯಾಗ ಬಂದಿತ್ತು. ಆ ಬಾವಿ ನೀರು ಫುಲ್ ತುಂಬಿ ತೊಳಗ್ತಿತ್ತು. ನೋಡಿದವರೆಲ್ಲ ಎಂಥ ವಿಚಿತ್ರಪ್ಪ ಇದು ಘಟನೆ ಅಂಥೇಳಿ ಆಶ್ಚರ್ಯಚಕಿತಾಗಿದ್ದರು. ಅದಾದ ನಂತರ ಗದ್ದನಿಕೇರಿ ಒಳಗೆ ಒಂದು ಪವಾಡ ಆಯಿತು. ಈ ಬಿಜಾಪುರ ಬಾಗಲಕೋಟೆ ಮಾರ್ಗವಾಗಿ, ಹುಬ್ಬಳ್ಳಿ ಮಾರ್ಗವಾಗಿ ಹೋಗಬೇಕಾದ್ರೆ ಗದ್ದನಿಕೇರಿ ಅಂಥೇಳಿ ಹತ್ತೈತಿ. ಈ ಗದ್ದನಿಕೇರಿ ಒಳಗೆ ಏನಪ್ಪ ಅಂತಂದ್ರೆ ಲಡ್ಡು ಮುತ್ಯಾರ ನಡ್ಕೋತ ಹೋಗೋ ಸಂದರ್ಭದಲ್ಲಿ ಒಂದು ಲಾರಿ ಹೊಂಟಿತ್ತು. ಆ ಲಾರಿಗೆ ಏನಪ್ಪ ಅಂತಂದ್ರೆ ಲಡ್ಡು ಮುತ್ಯ ಕೈ ಮಾಡಿದ. ಇವು ಯಾವ ಹುಚ್ಚು ಕೈ ಮಾಡ್ತಾನೆ ಅಂದಂಗೆ ಲಾರಿ ಒಳಗೆ ಇದ್ದಂತಹ ಡ್ರೈವರ್ ಏನು ಮಾಡಿದ, ಅದನ್ನು ತರಬಲಿಲ್ಲ. ಹಂಗೆ ಸ್ಪೀಡ್ ಹೊಡೆದ. 2 ಕಿಲೋಮೀಟ್ರ್ ಹೋಗಿತ್ತು ಗದ್ದನಿಕೇರಿ ದಾಟಿ. 2 ಕಿಲೋಮೀಟ್ರ್ ಹೋಗಿ ಗಾಡಿ ನಿಂತು ಬಿಟ್ಟಿತು. ಏನಿದು ವಿಚಿತ್ರ, ಗಾಡಿ ನಿಂತಿತ್ತಲ್ಲ ಅಂಥೇಳಿ ಡ್ರೈವರ ಎಲ್ಲ ನಮ್ನಿ ಚೆಕ್ ಮಾಡಕತ್ತ. ಎಣ್ಣೆ ಐತಿಲ್ಲ ನೋಡಿದ, ಗಾಲಿ ಏನು ಪಂಚರ್ ಆಗ್ಯಾವನ್ನ ನೋಡಿದ, ಎಲ್ಲ ಕರೆಕ್ಟ್ ಅದ. ಇಂಜಿನ್ ಚೆಕ್ ಮಾಡಿದ, ಎಲ್ಲ ಕರೆಕ್ಟ್ ಅದ. ಆದರೂ ಯಾಕೆ ಗಾಡಿ ನಿಂತು ಅಂಥೇಳಿ ಮುಂದೆ ನೋಡುವಷ್ಟರೊಳಗೆ 2 ಕಿಲೋಮೀಟ್ರ್ ಹಿಂದೆ ಇದ್ದಂತಹ ವ್ಯಕ್ತಿ ಅವನ ಕಣ್ಣು ಮುಂದೆ ಪ್ರತ್ಯಕ್ಷ ಆಗಿಬಿಟ್ಟ. ಏನಿದು ವಿಚಿತ್ರ, 2 ಕಿಲೋಮೀಟ್ರ್ ಹಿಂದೆ ಇದ್ದ ವ್ಯಕ್ತಿ ಒಮ್ಮೆ ಮತ್ತು ನನ್ನ ಕಣ್ಣು ಮುಂದೆ ಬಂದನಲ್ಲ, ಲಾರಿಗಿಂತ ಸ್ಪೀಡ್ ಹೆಂಗೆ ಬಂದಿವ ಅಂಥೇಳಿ ನೋಡಕತ್ತಿದ್ದ. ಆ ವ್ಯಕ್ತಿಯ ಮುಖದೊಳಗೆ ಕಾಂತಿಯನ್ನು ನೋಡಿ ಅವಂಗೆ ಗೊತ್ತಾಗ್ಬಿಡ್ತು, ಯಾವ ಮಹಾಪುರುಷನ ಅದಾನಂಥೇಳಿ. ನಾ ಮಾಡಿದ್ದು ತಪ್ಪಾಯಿತು ಅಂಥೇಳಿ ಅವನ ಕಾಲಿ ಮ್ಯಾಗ ಬಿದ್ದ. ನನ್ನ ಗಾಡಿ ಚಲಿಸುವಂತೆ ಮಾಡಿರಿ, ಮತ್ತು ನಾ ಇನ್ನೂ ಭಾಳ ದೂರ ಹೋಗ್ಬೇಕಾಗೈತಿ ಅಂತಂದಾಗ ಲಡ್ಡು ಮುತ್ಯಾರ ಆ ಲಾರಿಗೆ ಕೈ ಹೆಚ್ಚಿ ನಡೀಲಿ ಅಂಥೇಳಿ 2 ಸಲ ಅಂದರು. ಆಯಿತು, ಅವನ ಗಾಡಿ ಸ್ಟಾರ್ಟ್ ಆಗಿ ಅವ ಹೋಗಿಬಿಟ್ಟ. ಅದೇ ರಸ್ತೆಯೊಳಗೆ ಏನಪ್ಪ ಅಂತಂದ್ರೆ ಗದಿಗೆಪ್ಪ ಅಂಥೇಳಿ ಒಂದು ಹೊಲ ಇತ್ತು. ಲಡ್ಡು ಮುತ್ಯ ಯಾರು ಹಾದಿ ಮ್ಯಾಗ ಬರ್ತಾರಲ್ಲ ಅವ್ರ ಕಡೆ ರೊಟ್ಟಿ ಅಂಥೇಳಿ ಬೇಡಿ 2 ರೊಟ್ಟಿ ತಿನ್ಕೋತ ಬರೋ ಸಂದರ್ಭದೊಳಗೆ ಆ ಗದಿಗೆಪ್ಪನ ಹೊಲ ಏನಪ್ಪ ಅಂತಂದ್ರೆ ಅಲ್ಲಿತ್ತು. ಗದಿಗೆಪ್ಪ ತಲೆ ಮ್ಯಾಗ ಕೈ ಇಟ್ಕೊಂಡು ಚಿಂತಿಕ್ರಾಂತಾಗಿ ಕುಂತ್ಬಿಟ್ಟಿದ್ದ. ಯಾಕಂದ್ರೆ ಬಾಗಲಕೋಟೆ ಸೈಡ್ ಏನಪ್ಪ ಅಂದ್ರೆ ಸ್ವಲ್ಪ ಮಳೆ ಕಡಿಮೆ, ಮಳೆ ಆಧಾರಿತ ಏನಪ್ಪ ಅಂದ್ರೆ ಬೆಳೆಗಳು ಅಲ್ಲಿ ಜಾಸ್ತಿ ಆಗಿನ ಸಂದರ್ಭದೊಳಗೆ ಮಳೆ ಇಲ್ಲದೆ ಅವನ ಹೊಲದೊಳಗೆ ಬೆಳೆ ಇಲ್ಲಾಗಿತ್ತು. ಭಾಳ ಎಲ್ಲ ರೀತಿ ಕೆಲಸ ಮಾಡಿದ್ದ, ಆದರೆ ಬೆಳೆ ಅಷ್ಟು ಕಷ್ಟ ಬರ್ತಿತ್ತು. ಭಾಳ ಚಿಂತೆ ಮಾಡ್ತಿದ್ದ ಗದಿಗೆಪ್ಪ. ಅವನ ಹೊಲಕ್ಕೆ ಏಕಾಏಕಿ
ಈ ಲಡ್ಡು ಮುತ್ಯಾರ ಏನು ಬಿಟ್ರು ಮಾಡಿಬಿಟ್ರು ಅಂದ್ರೆ ಒಳಗೆ ಹೋದ್ರು ಹೊಲ್ದಾಗ. ಇವೇನು ಗದಿಗೆಪ್ಪ ಬರ್ರಿ ಅಂತ ಕರೆದದ್ದು ಅಲ್ಲ ಏನೂ ಅಲ್ಲ. ಯಾರು ಕರಿತಿದ್ರಲ್ಲ ಅವ ಅಲ್ಲಿ ಹೋಗುತ್ತಿಲ್ಲಾಗಿದ್ದ. ಅವ್ರ ತಲೆಯಾಗ ಏನು ಬರ್ತೈತಲ್ಲ ಅದು ಮಾಡ್ತಿದ್ರು. ಎಲ್ಲಿ ಹೋಗ್ಬೇಕು ಅನಿಸ್ತಿತ್ತು ಅವರ ಹೋಗ್ತಿದ್ರು, ಎಲ್ಲಿ ತಿನ್ಬೇಕು ಅನಿಸ್ತಿತ್ತು ಅಲ್ಲಿ ತಿಂತಿದ್ರು, ಎಲ್ಲಿ ಮಲ್ಕೋಬೇಕು ಅನಿಸ್ತಿತ್ತು ಅಲ್ಲಿ ಮಲ್ಕೋತಿದ್ರು. ಅವ್ರಿಗೆ ಯಾವುದೇ ಇನ್ನೂವರೆಗೆ ಮಠ ಇಲ್ಲ, ಮನಿ ಇಲ್ಲ, ಯಾರೂ ಸಂಬಂಧಿಕರಿಲ್ಲ, ಏನೇನೂ ಇಲ್ಲ. ಗದಿಗೆಪ್ಪನ ಹೊಲದೊಳಗೆ ಹೋಗಿ ಏನು ಮಾಡಿಬಿಟ್ರಂದ್ರೆ ಕೈಯಾಗ ಒಂದು ತುಣುಕು ರೊಟ್ಟಿ ತುಣುಕಿತ್ತು. ಆ ತುಣುಕನ್ನೆಲ್ಲ ಏನಪ್ಪ ಅಂತಂದ್ರೆ ಮುಟ್ಟಿಗ್ಯಾಗ ಪುಡಿ ಪುಡಿ ಮಾಡಿ ಹೊಲದಾಗ ಒಮ್ಮೆ ಉದುರಿಸ್ಬಿಟ್ರು. ಗದಿಗೆಪ್ಪ ಇದನ್ನೆಲ್ಲ ನೋಡಿ ಮೂಕು ವಿಸ್ಮಿತರಂತ ಸುಮ್ಮ ಕೂತ್ಬಿಟ್ಟಿದ್ದ. ಏನು ಮಾಡ್ಲತ್ತ ನೀವು, ಏನು ಸುದ್ದಿ ಅಂತಂಗೆ. ಅವನ ಚಿಂತೆ ಅವಂಗ, ಇವು ಇವು ಏನಪ್ಪ ಅಂತಂದ್ರೆ ಮಾಡ್ತಿದ್ದ. ಅಷ್ಟು ರೊಟ್ಟಿ ತುಣುಕ ಹೋಗಿ ಒಗದ ಏನಪ್ಪ ಅಂತಂದ್ರೆ ಹೊಲ ದಾಟಿ ಹೊರಗೆ ಬಂದಿದ್ದ. ಗದಿಗೆಪ್ಪನ ಹೊಲದಾಗ ಮಳೆ ಬರಾಕತ್ತಿತ್ರಿ. ಬೇರೆ ಎಲ್ಲಿಯೂ ಮಳೆ ಇಲ್ಲ, ಆದ್ರೆ ಗದಿಗೆಪ್ಪನ ಹೊಲದಾಗರೆ ಮಳೆ ಬರ್ಲಾತೈತಿ. ಗದಿಗೆಪ್ಪಗೂ ವಿಚಿತ್ರ ಆಯಿತು. ಏನಿದು ವಿಚಿತ್ರ, ಹೆಂಗೆ ಆಜು ಬಾಜು ಎಲ್ಲಿ ಮಳೆ ಬರ್ವಾತು, ನನ್ನ ಹೊಲಕರೆ ಮಳೆ ಬರ್ಲಾತತಿ ಅಂಥೇಳಿ ಎಂಥ ಪವಾಡ ಪುರುಷ ನನ್ನ ಹೊಲದಾಗ ಕಾಲಿಟ್ಟಪ್ಪ ಅಂಥೇಳಿ ಹಾಡಿ ಹೊಗಳ ಕೊಂಡಾಡಿದ. ಅದೇ ವರ್ಷ ಏನಪ್ಪ ಅಂತಂದ್ರೆ 1/4 ಅವನ ಹೊಲದೊಳಗೆ ಬೆಳೆ ಬಂತು. ಬೆಳೆದ ಶ್ರೀಮಂತ ಆಗಿ ಊರೊಳಗೆ ಏನಪ್ಪ ಅಂತಂದ್ರೆ ಚಲೋ ಹೆಸರು ಪಡ್ಕೊಂಡ. ಅದಾದ ನಂತರ ಏನಾಗಿತ್ತು ಅಂತಂದ್ರೆ ಈ ಬಾದಾಮಿ ತಾಲೂಕಿನ ಲಾಯಗುಂದಿ ಗ್ರಾಮದ ಭೀಮಪ್ಪಗ ಮಕ್ಕಳಿಲ್ಲಾಗಿದ್ದು. ಒಂದನೇ ಹೆಂಡತಿಗೆ ಏನಪ್ಪ ಅಂತಂದ್ರೆ ಮಕ್ಕಳು ಇಲ್ಲದ ಸಂದರ್ಭದೊಳಗೆ ಮೊದಲನೇ ಹೆಂಡತಿ ಏನಂದ್ಲು ಭೀಮಪ್ಪಗ, ನೋಡ್ರಿ ನನಗಂತೂ ಮಕ್ಕಳ ಭಾಗ್ಯ ದೇವರು ಕೊಟ್ಟಿಲ್ಲ, ನನ್ನಿಂದ ನಿಮ್ಮ ಸಂತತಿಯನ್ನು ನೀವು ಇಲ್ಲೇ ಕೊನೆಗೊಳಿಸ್ಬೇಡ್ರಿ, ನೀವು ಇನ್ನೊಂದು ಮದುವೆ ಆಗ್ರಿ ಅಂಥೇಳಿ ಮೊದಲನೇ ಹೆಂಡತಿ ಇದ್ದಕ್ಕಿನ ಸ್ವತಃ ಗಂಡಗೆ ಇನ್ನೊಂದು ಮದುವೆ ಮಾಡಿಸಿರ್ತಾಳೆ. ನೋಡ್ರಿ ಆಕಿ ಅಂಥ ಮಹಾನ್ ವ್ಯಕ್ತಿಪ್ಪ ಅಂತಂದ್ರೆ ತನಗೆ ಮಕ್ಕಳೆಲ್ಲ ತೇಳಿ ಗಂಡಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಮದುವೆ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಲು. ಮಹಾಸತಿ ಅವಳು. ಆದರೆ ವಿಪರ್ಯಾಸ ಏನಾಗಿತ್ತು ಅಂತಂದ್ರೆ 2ನೇ ಹೆಂಡತಿಗೂ ಕೂಡ ಮಕ್ಕಳಾಗಲಿಲ್ಲ. ಆದರೆ ಭೀಮಪ್ಪ ಮಾತ್ರ ಊರೊಳಗೆ ಶ್ರೀಮಂತ ವ್ಯಕ್ತಿ ಇದ್ದ. ಎಲ್ಲ ದವಾಖಾನೆ ತೋರ್ಸವ, ಯಾರು ಡಾಕ್ಟ್ರ್ ಏನು ಔಷಧ ಕೊಟ್ಟರು ಎಲ್ಲ ಮಾಡವ. ಆದರೆ ಮೊದಲನೇ ಹೆಂಡತಿಗೂ ಮಕ್ಕಳಾಗಲಿಲ್ಲ, 2ನೇ ಹೆಂಡತಿಗೂ ಮಕ್ಕಳಾಗಲಿಲ್ಲ. ಹೀಗಿರುವಾಗ ಆಜುಬಾಜು ಜನ ನೋಡ್ರಿ ಸುಮ್ಮಿರಂಗಿಲ್ಲ. ಅವರು ದಿವಸ ಏನೇನ್ರ ಮಾತಾಡೋರ ಅದನ್ನು ಕೇಳಿ ಭೀಮಪ್ಪಗೆ ಮೊದಲನೇ ಹೆಂಡತಿಗಾಗಲಿ 2ನೇ ಹೆಂಡತಿಗಾಗಲಿ ದುಃಖ ಭಾಳ ಆಗ್ತಿತ್ತು. ಹೀಗಿರುವಾಗ ಊರಾಗ ಲಡ್ಡು ಮುತ್ಯಾರು ಬಂದಾರು ಅಂಥೇಳಿ ಸುದ್ದಿ ಹಬ್ಬಿತು. ಮೊದಲನೇ ಹೆಂಡತಿ ಭೀಮಪ್ಪನ ಮೊದಲನೇ ಹೆಂಡತಿ ಲಡ್ಡು ಮುತ್ಯಾರ ಬಗ್ಗೆ ಏನಪ್ಪ ಅಂತಂದ್ರೆ ಸಾಕಷ್ಟು ಕೇಳಿರ್ತಾಳೆ. ಅವಾಗ ಆಕಿ ಏನು ವಿಚಾರ ಮಾಡ್ತಾಳಪ್ಪ ಅಂತಂದ್ರೆ, ರೀ ನಾವು ಒಂದು ಕೆಲಸ ಮಾಡೋಣ, ಪ್ರತಿ ಸರ ದವಾಖಾನಿಗೆ ಹೋಗ್ತೀವೋ ಈ ಸರ ದವಾಖಾನಿಗೆ ಹೋಗೋ ಬದಲಿ ಲಡ್ಡು ಮುತ್ಯಾರನ್ನ ನಾವು ನೋಡಕ್ಕೆ ಹೋಗೋಣ ಅಂಥೇಳಿ ವಿಚಾರ ಮಾಡಲಿ. ಭೀಮಪ್ಪ ನೋಡ್ರಿ ಭಾಳ ಒಳ್ಳೆಯ ಮನುಷ್ಯ. ಆಯಿತು, ಮತ್ತು ಎಷ್ಟು ಪ್ರಯತ್ನ ಮಾಡಿದೀವಲ್ಲ, ಮಹಾನ್ ಪುರುಷ ಬಂದಾನಂತೆ, ಆಯ್ತು ನಡಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ. ನೋಡ್ರಿ ಊರಾಗ ಲಡ್ಡು ಮುತ್ಯಾರ ಬಂದಿದ್ದೇ ತಡ ಊರಾಗಿನ ಮಂದಿಲ್ಲ ಜಾತ್ರೆ ಬಂದಂಗೆ ಅವ್ರ ಬೆನ್ನ ಹತ್ತಿ ಬರ್ಲಾಕಿತ್ತು. ಅವ್ರನ್ನ ನೋಡಲಾಕ ನುಗ್ಲ. ಸಣ್ಣ ಹುಡುಗರಂತೂ ಒಂದು ನಮನಿ ಅವು ತಿಳಿಲಾರದ ಹುಚ್ಚದನಂದಂಗೆ ನಗತಿದ್ದು, ಆಡ್ತಿತ್ತು, ಕುಣದಾಡ್ತಿದ್ದು. ಇದನ್ನೆಲ್ಲ ನೋಡಿ ಲಡ್ಡು ಮುತ್ಯ ಯಾರಿಗೂ ಏನು ಹತ್ತಿಲ್ಲಾಗಿದ್ದ, ಸುಮ್ಮ ಅವ ಹಾದಿ ಹಿಡ್ಕೊಂಡು ಹೋಗ್ತಿದ್ದ. ಅವಾಗ ಈ ಭೀಮಪ್ಪ ಮತ್ತು ಮೊದಲನೇ ಹೆಂಡತಿ ಅವ್ರಿಗೆ ಭೇಟಿ ಆಗಕ್ಕೆ ಅನುಕೂಲ ಆಗಲಿಲ್ಲ. ಯಾಕಂದ್ರೆ ಜನ ಎಲ್ಲ ಅವ್ರ ಸುತ್ತ ಹೊರದು ಬಿಟ್ರು. ದೂರ ನಿಂತು ಏನಪ್ಪ ಅಂತಂದ್ರೆ ಭೀಮಪ್ಪನ ಹೆಂಡತಿ ಬೇಡ್ಕೊಂಡ್ಳು, ಏನಪ್ಪ ಮಹಾಪುರುಷ ನಿನ್ನ ನೋಡಕ್ಕೆ ಬಂದೇವು, ಖರೆ ಜನ ನಮಗೆ ಅವಕಾಶ ಮಾಡಿಕೊಡುವಾರು, ಎಷ್ಟು ಜನರ ಮಧ್ಯೆ ನಾವೆಲ್ಲ ನಿನ್ನ ಹೆಂಗೆ ನೋಡೋದಪ್ಪ ಅಂತಂದಾಗ ಈ ವಿಚಾರ ನೋಡ್ರಿ ಲಡ್ಡು ಮುತ್ಯಾನ ಕಿವಿ ಹೆಂಗೆ ಬಡ್ದಿತ್ತೋ ಏನೋ. ಯಾರೋ ಕೊಟ್ಟ ಬಾಳಿಕಾಯಿ ಏನಪ್ಪ ಅಂತಂದ್ರೆ ಕೈಯಾಗ ಹಿಡಿದಿದ್ದ, ಬೀಸಿ ಏನಪ್ಪ ಅಂತಂದ್ರೆ ಭೀಮಪ್ಪನ ಹೆಂಡತಿ ಹತ್ತಿಗೆ ಹಾರಿಸಿ ಹೋಗದ. ಅದು ಹೋಗಿ ಭೀಮಪ್ಪನ ಹೆಂಡತಿಯ ಉಡೆದೊಳಗೆ ಬಿತ್ತರಿ. ಆಯ್ತಾಕಿಗೆ ಇನ್ನು ಸ್ವರ್ಗಕ್ಕೆ ಮೋರೆಗೇಣ ಅಂದಂಗೆ ಇನ್ನು ನಮಗೆ ಆಶೀರ್ವಾದ ಆಯಿತು ಅಂಥೇಳಿ ತಿಳ್ಕೊಂಡು, ಮಹಾಪ್ರಸಾದ ಆಯಿತು ಅಂಥೇಳಿ
ಗಂಡಗೆ ಹೇಳಿದ್ರು. ಗಂಡ ಹೆಂಡತಿ ಇಬ್ಬರು ಸಂತೋಷದಿಂದ ಇನ್ನೇನು ನಾವು ದವಾಖಾನಿಗೆ ತೋರಿಸೋದು ಬೇಡ್ರಿ, ಇನ್ನು ಲಡ್ಡು ಮುತ್ಯಾರ ಆಶೀರ್ವಾದ ಆಗೈತೆ, ಸಾಕ್ಷಾತ್ ಭಗವಂತನ ಆಶೀರ್ವಾದ ಆಗೈತೆ ನಮ್ಗೆ, ನಾವೇನು ಚಿಂತೆ ಮಾಡೋದು ಬೇಡ, ಹೋಗೋಣ ಅಂಥೇಳಿ ಮನೆಗೆ ಹೋದರು. ವರ್ಷ ತುಂಬೋದ್ರೊಳಗೆ ಅವ್ರ ಮನ್ಯಾಗ ತೊಟ್ಟಲು ತೂಗ್ಲಕ್ಕೆ ಚಾಲು ಆಯಿತು. ಹೀಗೆ ಹಲವಾರು ಮಹಾನ್ ಕಾರ್ಯಗಳನ್ನು ಮಾಡಿರುವಂತಹ ಮಹಾನ್ ವ್ಯಕ್ತಿ 1987ರಲ್ಲಿ ಈ ಅವನ ಸೋದರ ಅಳಿಯ ಗದಿಗೆಪ್ಪ ಹಾಸಿಗೆ ಹಿಡಿದು ಬಿಟ್ಟಿದ್ದ. 1987ನೇ ಇಸ್ವಿಯಲ್ಲಿ ಹಾಸಿಗೆ ಹಿಡಿದಿದ್ದ. 15 ದಿವಸ ಆಯಿತು ಅವನು ಊಟ ಮಾಡಲ್ಲ. ಇಂದು ಸಾಯ್ತಾನೋ ನಾಳೆ ಸಾಯ್ತಾನೋ ಅನ್ನುವಂತಹ ಪರಿಸ್ಥಿತಿ ಬಂದುಬಿಟ್ಟಿತ್ತು. 2 ದಿವಸದ ಹಿಂದೆ ಅವನ ಮಗನ ಮದುವೆನೂ ಆಗಿತ್ತು. ಆ ಮಗನ ಮದುವೆಯ ಶುಭ ಕಾರ್ಯದ ಹಂದರವನ್ನೂ ಸಹ ಇನ್ನೂ ಅವರು ಇಳಿಸಲಾಗಿದ್ದರು. ಗದಿಗೆಪ್ಪನ ಹೆಂಡತಿಗೆ ಚಿಂತೆ, ಏನು ಮಗನಿಂದ ಹಂದರ ಇಳಿಸಿಲ್ಲ, ಅಕಸ್ಮಾತ್ ನನ್ನ ಅರಿಶಿಣ ಕುಂಕುಮದ ಸೌಭಾಗ್ಯತನ ಎಲ್ಲರೇ ಈ ಮಂಟಪದೊಳಗೆ ಅಂತ್ಯ ಆಗದೈತೋ ಅಂಥೇಳಿ ಆ ಚಿಂತೆ ಆಕಿ ತಲೆಯಾಗಿದ್ದರು. ಬಂದ ಮಂದಿ ಮಕ್ಕಳ ಜೋಡ ನಕ್ಕೋತ ಕಲ್ಕೋತ ಮಗನ ಮದುವೆ ಸಂತೋಷ ಒಂದು ಕಡೆ, ಗಂಡನ ಜೀವ ಹೋಗಲಾತೈತಿ ಅದೊಂದು ಕಡೆ. ಇಂಥ ಸಂದಿಗ್ಧ ಪರಿಸ್ಥಿತಿ ಒಳಗೆ ಏನು ಮಾಡೋದು ಅಂಥೇಳಿ ಮನದೊಳಗೆ ಕೊರಗುತ್ತಿದ್ದಳು. ಏನು ವಿಪರ್ಯಾಸ ನೋಡ್ರಿ, ಲಡ್ಡು ಮುತ್ಯ ಸೋದರಳಿಯ ಗದಿಗೆಪ್ಪನ ನೋಡ್ಬೇಕಂಥೇಳಿ ಆಸೆಯಾಗಿ ಬಡ ಬಡ ಬಂದವನ ಆ ಗದಿಗೆಪ್ಪನ ತೊಡಿ ಮ್ಯಾಗ ಹಿಂಗೆ ಒಂದು ಚಪ್ಪರಿಸಿದ. ಏನಪ್ಪ ಹಳೆ ಆ ಗದಿಗೆಪ್ಪ ಏನು ಮಾಡತ್ತಿ, ಆರಾಮದಿ ಇಲ್ಲೋ ಅಂತ ಹೇಳಿ. 15 ದಿವಸ ಹಿಡ್ದ ಏನಪ್ಪ ಅಂತಂದ್ರೆ ಹಾಸಿಗೆ ಹಿಡ್ದಿದ್ದ ಗದಿಗೆಪ್ಪ. ಊಟ ಇಲ್ಲ, ಕೈಕಾಲು ಬಿದ್ದು ಹೋಗಿದ್ದು, ಮಾತು ನಿಂತಿತ್ತು, ಉಸಲ ಮ್ಯಾಗಿಂದ ಮ್ಯಾಗ ತಳಗಿಂದ ತೆಳಗಿತ್ತು. ಅಂಥವನು ಹೋಗಿ ಲಡ್ಡು ಮುತ್ಯ ಕೇಳ್ತಿದ್ದ, ನೀ ಆರಾಮದಿಯೋ ಇಲ್ಲೋ ಅಂಥೇಳಿ. ಅಂದ್ರೆ ಮೊದಲ ಗೊತ್ತು ನೋಡ್ರಿ ಇವಂಗೆ, ಮಹಾಪುರುಷ ಅವ ಈಗ ಸಾಯೋದಿಲ್ಲ ಅಂಥೇಳಿ ಇವಂಗೆ ಗೊತ್ತಿತ್ತು. ಅವನ ತೊಡಿ ಮ್ಯಾಗ 1-2 ಸರ ಚಪ್ಪರಿಸಿದವನ ಗದಿಗೆಪ್ಪ ಹೇಳೋ ಮನ್ಯಾಗ ಏನಪ್ಪ ಅಂದ್ರೆ ಶುಭ ಕಾರ್ಯ ಇಟ್ಕೊಂಡು ನೀ ಇನ್ನೂ ಮಲ್ಕೊಂಡಿಲ್ಲ ಅಂತಂದಾಗ ಗದಿಗೆಪ್ಪನ ಮುಖದೊಳಗೆ ಕಾಂತಿ ಹೆಚ್ಚಾಗಿ ಟನ್ ಅಂತ ಹೇಳಿ ಎದ್ದು ಕೂತ್ಬಿಟ್ಟ. ಎದ್ದು ಕೂತವನೇ ತಡ ಅವನ ಹೆಂಡತಿಯ ಮುಖದೊಳಗೆ ಎಷ್ಟು ಆನಂದದ ಬಾಷ್ಪ ತುಂಬಿ ತುಳುಕ್ಲಕ್ಕಿತ್ತು. ಇನ್ನೇನು ನಮ್ಮ ಅರಿಶಿಣ ಭಾಗ್ಯ ಕುಂಕುಮ ಸೌಭಾಗ್ಯತನ ಹೋಗ್ತಿತ್ತು ಅನ್ನೋಷ್ಟರೊಳಗೆ ಇಂತಹ ಚೇತರಿಕೆ ಗಂಡನೊಳಗೆ ಬಂತಲ್ಲ ಅಂಥೇಳಿ ಅವಳಿಗೆ ಸಂತೋಷ ತಡಿಲಿಕ್ಕಾಗಲಿಲ್ಲ. ಗಂಡ ಹೆಂಡತಿ ಇಬ್ಬರು ಲಡ್ಡು ಮುತ್ಯನ ಕಾಲ ಮ್ಯಾಗ ಬಿದ್ದು ಆಶೀರ್ವಾದ ಪಡ್ಕೊಂಡ್ರು. ಇದಾದ ನಂತರ ಸುಮಾರು 1989ರಲ್ಲಿ ಅಷ್ಟೊತ್ತಿಗಾಗಲೇ ಲಡ್ಡು ಮುತ್ಯಾರ ದೇಹ ನಿತ್ರಾಣದ ಸ್ಥಿತಿ ತಲುಪಿತ್ತು. ಸುಮಾರು 92 ವರ್ಷಗಳ ಕಾಲ ಯಾವ ಜನರಿಗೂ ಒಂದು ತೊಂದರೆಯನ್ನು ಕೊಡದೆ, ಪ್ರಾಣಿ ಪಕ್ಷಿಗಳಿಗೆ ತಾನು ತಿನ್ನುವಂತಹ ಆಹಾರದಲ್ಲಿ ಕೆಲವೊಂದಿಷ್ಟು ಅವಂಗ ಆ ಪ್ರಾಣಿ ಪಕ್ಷಿಗಳಿಗೆ ಕೊಟ್ಟು ತಾನೂ ತಿಂದು, ಎಲ್ಲಿ ನೆಲ ಸಿಗತೈತೆ ಅಲ್ಲಿ ಮಲ್ಕೊಂಡ, ಎಲ್ಲಿ ನೀರು ಸಿಗತೈತೆ ಅಲ್ಲಿ ಕೊಡೋದು, ಗಿಡದ ತಪ್ಪಲ ತಡಿಗಳನ್ನೆಲ್ಲ ತಿಂದು ಏನೋ ಹಾಸಿಗೆ ಹೊದಿಕೆಗಳನ್ನು ಇಲ್ಲದೆ 92 ವರ್ಷಗಳ ಕಾಲ ಏನಪ್ಪ ಅಂತಂದ್ರೆ ಯಾವುದೇ ರೋಗವನ್ನು ಅನುಭವಿಸದೆ ಸಮೃದ್ಧವಾದ ಏನಪ್ಪ ಅಂತಂದ್ರೆ 92 ವರ್ಷಗಳನ್ನು ಲಡ್ಡು ಮುತ್ಯಾರ ಕಳೀತಾರೆ. ದೇಹ ನಿತ್ರಾಣ ಸ್ಥಿತಿ ತಲುಪಿತ್ತು. ಈ ನಿತ್ರಾಣ ಸ್ಥಿತಿಯಿಂದ ಒಂದು ದಿವಸ ಅವರ ಪ್ರಾಣ ಪಕ್ಷಿ ಪರಮಾತ್ಮನ ಪಾದದಲ್ಲಿ ಲೀನ ಆಯಿತು. ಬಾಗಲಕೋಟೆಯ ಜಿಲ್ಲೆಯ ಭಗವಂತ ಅಂಥೇಳಿ ಇನ್ನೂ ಆದರೂ ಗದ್ದನಕೇರಿ ಕ್ರಾಸದಿಂದ ಸುಮಾರು 1 ಕಿಲೋಮೀಟರ್ ಅಂತರದೊಳಗೆ ಲಡ್ಡು ಮುತ್ಯಾರ ಸಮಾಧಿ ಸ್ಥಳ ಇದೆ. ಹಲವಾರು ಪವಾಡಗಳು ಇನ್ನಾದರೂ ಜರುಗ್ತಾ ಇವೆ. ಅವರ ಹೆಸರನ್ನು ಇಟ್ಟಂತಹ ಅಂಗಡಿಗಳು ಎಷ್ಟು ಚೆನ್ನಾಗಿ ಏನಪ್ಪ ಅಂತಂದ್ರೆ ಇನ್ನೂ ಆದರೂ ಅವು ದುಡಿತಾ ಇವೆ, ಕೆಲಸ ಮಾಡ್ತಾಯಿವೆ, ಗಳಿಸ್ತಾ ಇವೆ. ಹೀಗೆ ಹಲವಾರು ಮಹಾನ್ ಪುರುಷರು ನಮ್ಮ ಭೂಮಿ ಮ್ಯಾಗ ನಮ್ಮ ಆಸುಪಾಸಿನಲ್ಲಿ ಆಗಿ ಹೋಗಿದ್ದಾರೆ. ಆದರೆ ಕೆಲವೊಂದು ವಿಷಯಗಳು ನಮಗೆ ಗೊತ್ತಿರೋದಿಲ್ಲ. ಇನ್ನೂ ಹಲವಾರು ವಿಷಯಗಳ ಜೊತೆ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.